ನಮಸ್ಕಾರ. ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಹನುಮಂತ ಎಂ ಕತ್ತಿ. ಇವತ್ತಿನ ವಿಡಿಯೋದಲ್ಲಿ ನಾವು ದ್ವಿತೀಯ ಪಿಯುಸಿಗೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರದ ವಿಷಯಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಕಂಟಿನ್ಯೂ ಆಗಿ ನಾವು ಚಾಪ್ಟರ್ ವೈಸ್ ಚರ್ಚೆ ಮಾಡ್ತಾ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರದಲ್ಲಿ ಪ್ರಥಮ ಚಾಪ್ಟರ್ ಆಗಿರ್ತಕ್ಕಂಥ ಭಾರತದ ರಾಜಕೀಯ ಉಗಮ ಮತ್ತು ಬೆಳವಣಿಗೆ ಅಂತಕ್ಕಂಥ ಚಾಪ್ಟರ್ ನ ಚರ್ಚೆ ಮಾಡೋಣ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ಮಾಹಿತಿನ ಹೇಳಕ್ ಇಷ್ಟಪಡ್ತೀನಿ. ನಂದೇ ಆದಂತ ಪಿಯುಸಿ ಬ್ಯಾಚ್ ಅಂತಕ್ಕಂಥ ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿದೀನಿ. ಪಿಯುಸಿ ಬ್ಯಾಚ್ ಅಂತಕ್ಕಂಥ ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿದೀನಿ. ಆ ಗ್ರೂಪ್ ಗೆ ನೀವೇನಾದ್ರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಡ್ತೀನಿ. ನೀವು ಅಲ್ಲಿ ಜಾಯ್ನ್ ಆಗೋದ್ರ ಮುಖಾಂತರ ನಿಮಗೆ ಅಲ್ಲಿ ಹಳೆ ನೋಟ್ಸ್ ಇರ್ಬೋದು, ಮತ್ತೆ ಮಾಡಲ್ ಕ್ವಶನ್ ಪೇಪರ್, ಹೋದ ವರ್ಷದ ಕ್ವಶನ್ ಪೇಪರ್ ನಾನು ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ನನ್ನ ಪಿಯುಸಿ ಬ್ಯಾಚ್ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿ, ಮತ್ತೆ ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಡೈರೆಕ್ಟ್ ಆಗಿ ಅಲ್ಲಿ ನನಗೆ ಮೆಸೇಜ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ನೋಡಿ, ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರದಲ್ಲಿ ಭಾರತದ ರಾಜಕೀಯ ಉಗಮ ಮತ್ತು ಬೆಳವಣಿಗೆ ಅಂತಕ್ಕಂಥದ್ದೊಂದು ಚಾಪ್ಟರ್ ಕೂಡ ಇದೆ. ಹಾಗಾದ್ರೆ ಭಾರತದ ರಾಜಕೀಯ ಬೆಳವಣಿಗೆ ಮತ್ತು ಉಗಮ ಅಂತಕ್ಕಂಥ ಒಂದು ಚಾಪ್ಟರ್ ನಾವು ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ, ಹಾಗಾದ್ರೆ ಭಾರತದಲ್ಲಿ ರಾಜಕೀಯ ಬೆಳವಣಿಗೆ ಮತ್ತು ರಾಜಕೀಯ ಉಗಮ ಮತ್ತು ಬೆಳವಣಿಗೆ ಯಾವ ರೀತಿ ಆಯ್ತು ಅಂತ ನಾವು ನೋಡ್ತಾ ಹೋದ್ರೆ, ನಮ್ಮ ರಾಜ್ಯದಲ್ಲಿ ಸ್ವತಂತ್ರಕ್ಕೋಸ್ಕರ 100 ದಿನಗಳ ಕಾಲ ನಮ್ಮ ಮಹನೀಯರು ಅಂದ್ರೆ ಮಹಾತ್ಮರು, ನಮ್ಮ ಪೂರ್ವಜರು ಹೋರಾಡಿ ಸ್ವತಂತ್ರವನ್ನ ಪಡೆದಿದ್ದಾರೆ. ಅಂತವರಲ್ಲಿ ನಾವು ನೋಡ್ಬೇಕಾದ್ರೆ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಇನ್ನೂ ಹಲವಾರು ಜನರು ನಮಗೋಸ್ಕರ ಸ್ವತಂತ್ರಕ್ಕೋಸ್ಕರ ಹೋರಾಡಿ ಅವರ ಉದಾತ್ತ ಮೌಲ್ಯಗಳನ್ನ ನಮ್ಮ ಜೀವನದಲ್ಲಿ ಅಥವಾ ಇಲ್ಲಿರ್ತಕ್ಕಂಥ ಜನರ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರಿಂದ, ನಮಗೆ ಹಲವಾರು ಪ್ರತಿಭಟನೆ ಮಾಡಿದ್ದರಿಂದ, ಹಲವಾರು ಅಹಿಂಸಾತ್ಮಕ ಮತ್ತು ಹಿಂಸಾತ್ಮಕ ಕೃತ್ಯಗಳು ನಡೆದಿದ್ದರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ತು. ಯಾವಾಗ ಸ್ವಾತಂತ್ರ್ಯ ಸಿಕ್ತಂದ್ರೆ ಆಗಸ್ಟ್ 15, 1947. 1947 ಆಗಸ್ಟ್ 15, 1947ರಲ್ಲಿ ನಮ್ಗೆ ಸ್ವತಂತ್ರ ಸಿಗತ್ತೆ. ಹಲವಾರು ಮಹನೀಯರು ತಮ್ಮ ಉದಾತ್ತ ಮೌಲ್ಯಗಳನ್ನ ಜನರಲ್ಲಿ ಮೂಡಿದ್ದರಿಂದ, ಅವರು ಪ್ರತಿಭಟನೆ ಮಾಡಿದ್ದರಿಂದ ನಮಗೆ ಆಗಸ್ಟ್ 15, 1947ರಲ್ಲಿ ಸ್ವತಂತ್ರ ಸಿಗುತ್ತೆ. ಸ್ವತಂತ್ರ ಸಿಗೋದು ಒಂದ್ ಕಡೆ ಆದ್ರೆ ನಮ್ಮ ದೇಶ ಆಗಸ್ಟ್ 14ರಂದು ಇಬ್ಬಾಗ ಆಗುತ್ತೆ. ಅಂದ್ರೆ ನಮಗೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ಒಂದು ದಿನ ಮುಂಚೆ ಅಖಂಡ ಭಾರತ ಇರ್ತಕ್ಕಂಥದ್ದು ಪಾಕಿಸ್ತಾನ ಮತ್ತು ಭಾರತವಾಗಿ ಇಬ್ಬಾಗ ಆಗತ್ತೆ. ಮಹಾತ್ಮ ಗಾಂಧೀಜಿ ಒಂದ್ ಕಡೆ ಮಾತಾಡ್ತಾರೆ, ನಮ್ಗೆ ಸ್ವತಂತ್ರ ಸಿಕ್ಕಿದೆ, ಗುಲಾಮಗಿರಿಯಿಂದ ನಾವು ಮುಕ್ತಿ ಹೊಂದಿದ್ದೇವೆ ಅನ್ನೋದು ಖುಷಿ ಒಂದ್ ಕಡೆ ಆದ್ರೆ, ನಮ್ಗೆ ದೇಶ ಇಬ್ಬಾಗ ಆಯ್ತು ಅನ್ನೋದು ದುಃಖ ಒಂದ್ ಕಡೆ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಸಿಕ್ಕಂತ ಸಂದರ್ಭದಲ್ಲಿ ಒಂದ್ ಕಡೆ ಮಾತನ್ನ ಹೇಳ್ತಾರೆ. ಹಾಗಾಗಿ ನಮ್ಗೆ ಸ್ವತಂತ್ರ ಸಿಗುತ್ತೆ. ಹಲವಾರು ಮಹನೀಯರ ಉದಾತ್ತ ಮೌಲ್ಯಗಳನ್ನ ನಾವು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ವಿ. ಜೊತೆಗೆ ನಮ್ಮ ರಾಜಕೀಯ ಪಕ್ಷಗಳಲ್ಲಿ ಅವುಗಳನ್ನ ಅಳವಡಿಸಿಕೊಂಡಿದ್ದನ್ನ ನಾವು ಕಾಣಬಹುದಾಗಿದೆ. ಹಾಗಾದ್ರೆ ನಮ್ಗೆ ಸ್ವತಂತ್ರ ಏನು ಸಿಕ್ತು? ಸ್ವತಂತ್ರ ಪಡಿಬೇಕಾದ್ರೆ ನಮ್ಮನ್ನ 200 ವರ್ಷಗಳ ಕಾಲ ಆಳಿದಂತವ್ರು ಯಾರಂದ್ರೆ ಅವರೇ ಬ್ರಿಟಿಷರಾಗಿದ್ರು. ಹಾಗಾದ್ರೆ ಬ್ರಿಟಿಷರು ನಮ್ಗೆ 200 ವರ್ಷಗಳ ಕಾಲ ಆಳಿದ್ರು. ನಮ್ಗೆ ಆಗಸ್ಟ್ 15, 1947ರಂದು ಸ್ವತಂತ್ರ ಸಿಗುತ್ತೆ. ಹಾಗಾದ್ರೆ ಬ್ರಿಟಿಷರು ಯಾವ ರೀತಿ ನಮ್ಮ ದೇಶಕ್ಕೆ, ಭಾರತಕ್ಕೆ ಬಂದ್ರು ಅಂತಕ್ಕಂತ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದ್ರೆ, ನಮ್ಗೆ ಬ್ರಿಟಿಷರು 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ. 1600ರಲ್ಲಿ ಡಿಸೆಂಬರ್ 31ರಂದು 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಂತೇಳಿ ಬ್ರಿಟನ್ ನಲ್ಲಿ ಸ್ಥಾಪನೆ ಆಗುತ್ತೆ. ಈ ಬ್ರಿಟನ್ ನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡುತ್ತೆ, ಭಾರತಕ್ಕೆ ವ್ಯಾಪಾರ ಮಾಡ್ಬೇಕಂತೇಳಿ ಭಾರತಕ್ಕೆ ಬರುತ್ತೆ. ಭಾರತಕ್ಕೆ ವ್ಯಾಪಾರ ಮಾಡ್ಬೇಕಂತ ಬಂದಾಗ ಆಗ ನಮ್ಮ ದೇಶದಲ್ಲಿರ್ತಕ್ಕಂಥ ಮೊಘಲ್ ಅರಸ ಯಾರಂದ್ರೆ ಜಹಾಂಗೀರ ಅಂತ ಇರ್ತಾನೆ. ಭಾರತದಲ್ಲಿ ಮೊಘಲ್ ಅರಸ ಜಹಾಂಗೀರನ ಅನುಮತಿಯೊಂದಿಗೆ ಭಾರತದಲ್ಲಿ ತಮ್ಮ ವ್ಯಾಪಾರ ಕೊಠಡಿಗಳನ್ನ ಬ್ರಿಟಿಷರು ಸ್ಥಾಪನೆ ಮಾಡ್ತಾರೆ. ಕೊಠಡಿಗಳಂದ್ರೆ ಏನು? ಕೊಠಡಿಗಳಂದ್ರೆ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ. ಯಾವಾಗ 1600ರಲ್ಲಿ ಡಿಸೆಂಬರ್ 31ರಂದು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪ ಆಗಿ 1608ರಲ್ಲಿ ಭಾರತಕ್ಕೆ ಬರ್ತಾರೆ. 1613ರಲ್ಲಿ ಒಬ್ಬ ಬ್ರಿಟಿಷ್ ವ್ಯಕ್ತಿ ಬಂದು ಭಾರತದಲ್ಲಿ ಪ್ರಪ್ರಥಮವಾಗಿ ಸೂರತ್ ನಲ್ಲಿ ತಮ್ಮ ವ್ಯಾಪಾರ ಕೊಠಡಿ ಅಂತ ಹೇಳ್ತೀವಿ ಅಥವಾ ವ್ಯಾಪಾರ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ನಾನು ಇಲ್ಲಿ ಇರ್ತಕ್ಕಂಥ ಸಿಲೆಬಸ್ ಕಿನ್ನ ಹೆಚ್ಚಿಗೆ ಹೇಳ್ತಾ ಇರ್ತೀನಿ. ನಿಮಗೆ ಸಿಲೆಬಸ್ ದಲ್ಲಿ ಏನಿದೆ ಅದಕ್ಕೆ ರಿಲೇಟೆಡ್ ಆಗಿ ಹೆಚ್ಚಿಗೆ ಹೇಳ್ತಾ ಇರ್ತೀನಿ. ಅದಕ್ಕೋಸ್ಕರ ನಿಮ್ಮ ಬುಕ್ ಅಲ್ಲಿ ಹುಡುಕಾಡಿದ್ರೆ ಕೆಲವೊಂದು ವಿಷಯಗಳು ಸಿಗೋದಿಲ್ಲ. ನಾನು ಹೆಚ್ಚಿಗೆ
ಬೇಸಿಕ್ ಹೇಳ್ತಾ ಇರ್ತೀನಿ. ನಿಮಗೆ ಬರೆಸ್ಬೇಕಾದ್ರೆ ನಾನು ಬುಕ್ ಅಲ್ಲಿ ಇರತಕ್ಕಂಥದ್ದನ್ನು ಮಾತ್ರ ಬರೆಸ್ತಾ ಹೋಗ್ತೀನಿ. ನೋಟ್ಸ್ ಕೂಡ ಕೊಡ್ತೀನಿ. ನಾನು ಒಂದೊಂದು ಚಾಪ್ಟರ್ ಮುಗಿದ್ಮೇಲೆ ಅದರ ನೋಟ್ಸ್ ಇರ್ಬೋದು ಅಥವಾ ಹಿಂದಿನ ಕ್ವಶನ್ ಗಳನ್ನ ನಾನು ಚರ್ಚೆ ಮಾಡ್ತೀನಿ. ಮತ್ತೆ ನಿಮ್ಗೆ 5 ಮಾರ್ಕ್ಸ್ ಮತ್ತೆ 10 ಮಾರ್ಕ್ಸಿನ ಕ್ವಶನ್ ಗಳನ್ನ ಯಾವ ರೀತಿ ಪೀಠಿಕೆ ಮತ್ತು ಉಪಸಂಹಾರ ಹಾಕಿ ಬರೀಬೇಕು ಅನ್ನೋದನ್ನು ಕೂಡ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಇಲ್ಲಿ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿ ಭಾರತದಲ್ಲಿ ತಮ್ಮ ಕೊಠಡಿಗಳನ್ನ ಸ್ಥಾಪನೆ ಮಾಡುತ್ತೆ. ಹಾಗಾದ್ರೆ ತಮ್ಮ ಕೊಠಡಿಗಳನ್ನ ಸ್ಥಾಪನೆ ಮಾಡಿದಂತ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡುತ್ತೆ? ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ವ್ಯಾಪಾರಕ್ಕೋಸ್ಕರ ಭಾರತಕ್ಕೆ ಬರುತ್ತೆ. ಭಾರತಕ್ಕೆ ಬಂದಂತ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡುತ್ತೆ? ವ್ಯಾಪಾರದ ಜೊತೆಗೆ ರಾಜಕೀಯಕ್ಕೂ ಕೂಡ ಪ್ರವೇಶ ಮಾಡುತ್ತೆ. ಹಾಗಾದ್ರೆ ಯಾವ ರೀತಿ ರಾಜಕೀಯಕ್ಕೆ ನಮ್ಮ ಈಸ್ಟ್ ಇಂಡಿಯಾ ಕಂಪನಿ ಪ್ರವೇಶ ಮಾಡ್ತು ಅಂದ್ರೆ ಇಲ್ಲಿ ಒಂದು ಪ್ಲಾಸಿ ಕದನ ಅಂತ ಬರುತ್ತೆ. ಪ್ಲಾಸಿ ಕದನ ಯಾವಾಗ ನಡೀತು ಅಂದ್ರೆ 1757ರಲ್ಲಿ ಪ್ಲಾಸಿ ಕದನ ನಡೆಯುತ್ತೆ. ಪ್ಲಾಸಿ ಕದನ ನಡೆಯುತ್ತೆ. ಹಾಗಾದ್ರೆ ಈ ಪ್ಲಾಸಿ ಕದನ ನಂತರ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಭಾರತದಲ್ಲಿ ರಾಜಕೀಯದ ಕಡೆ ವಾಲ್ತಾರೆ. ಅಂದ್ರೆ ವ್ಯಾಪಾರವನ್ನ ಒಂದು ಬದಿಗಿಟ್ಟು ರಾಜಕೀಯಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಯಾವಾಗ ಅಂದ್ರೆ ಪ್ಲಾಸಿ ಕದನ ನಂತರ. ಹಾಗಾದ್ರೆ ಈ ಪ್ಲಾಸಿ ಕದನ ಯಾಕೆ ನಡೀತು ಅನ್ನೋದನ್ನ ಸಣ್ಣ ಸ್ಟೋರಿ ಹೇಳ್ತೀನಿ ಕೇಳಿ. ಈ ಪ್ಲಾಸಿ ಅಂತಕ್ಕಂಥದ್ದು ಒಂದು ಬಂಗಾಳ ಪ್ರಾಂತ್ಯದಲ್ಲಿ ಬರುತ್ತೆ. ಬಂಗಾಳ ಅಂದ್ರೆ ಈಗ ನಾವು ಪಶ್ಚಿಮ ಬಂಗಾಳ ಅಂತ ಹೇಳ್ತೀವಿ. ಆ ಪಶ್ಚಿಮ ಬಂಗಾಳದಲ್ಲಿ ಪ್ಲಾಸಿ ಅಂತಕ್ಕಂಥ ಒಂದು ಬರುತ್ತೆ. ಹಾಗಾದ್ರೆ ಈ ಪ್ಲಾಸಿ ಕದನ ಯಾಕೆ ನಡೀತಂದ್ರೆ ಈ ಬ್ರಿಟಿಷರು ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದಿರ್ತಾರೆ. ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಯಾರು ಇರ್ತಾರೆ ಅಂದ್ರೆ ಮೊಘಲರು ಇರ್ತಾರೆ. ಮೊಘಲರ ಆಡಳಿತದಲ್ಲಿ ಇಲ್ಲಿ ಆಡಳಿತ ನಡೀತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಬ್ರಿಟಿಷರು ಕೂಡ ಭಾರತದಲ್ಲಿ ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ. ಆ ವ್ಯಾಪಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಮಗೆ ನೀಡ್ತಕ್ಕಂಥ ತೆರಿಗೆಯಲ್ಲಿ ರಿಯಾಯಿತಿಯನ್ನ ಪಡಿಬೇಕಂತೇಳಿ ಅಂದ್ರೆ ಬ್ರಿಟಿಷರ್ ಇರ್ಬೋದು, ದೇಶೀಯ ಸಂಸ್ಥಾನಗಳು ಎಲ್ಲರೂ ಕೂಡ ತೆರಿಗೆಯನ್ನ ಕಟ್ಟಬೇಕು. ಯಾರಿಗೆ? ಮೊಘಲ್ ಅರಸರಿಗೆ. ಅವಾಗ ಏನ್ ಮಾಡ್ತಾರೆ? ಬ್ರಿಟಿಷರು ತಮ್ಮ ಪ್ರಾಂತ್ಯಗಳಲ್ಲಿ ಅಥವಾ ತಮ್ಮ ವ್ಯಾಪಾರ ಕೇಂದ್ರಗಳ ತೆರಿಗೆಯನ್ನ ರಿಯಾಯಿತಿ ಪಡಿಬೇಕಂತೇಳಿ ಮೊಘಲ್ ದೊರೆಗಳನ್ನ ಭೇಟಿ ಆಗೋದಕ್ಕೆ ಹೋಗಿರ್ತಾರೆ. ಅವಾಗಿರ್ತಕ್ಕಂಥ ಮುಘಲ್ ದೊರೆ ಯಾರಂದ್ರೆ ಫರೂಕ್ ಶಿಯಾರ್ ಅಂತ ಇರ್ತಾನೆ. ಆ ಫರೂಕ್ ಶಿಯಾರ್ಗೆ ಭೇಟಿ ಆಗ್ಬೇಕಂತ ಹೋದಂತ ಸಂದರ್ಭದಲ್ಲಿ ಅವರು ಯಾವಾಗ ಹೋಗಿರ್ತಾರೆ? ಕ್ರಿಸ್ತಶಕ 1714 ಹೊತ್ತಿಗೆ ಅವ್ರು ಹೋಗಿರ್ತಾರೆ. ಅವಾಗ ಏನಾಗಿರುತ್ತೆ? ಫರೂಕ್ ಶಿಯಾರ್ನಿಗೆ ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇರ್ತಾನೆ. ಯಾರು? ರಾಜ ಫರೂಕ್ ಶಿಯಾರ್, ಮೊಘಲರ ರಾಜ ಫರೂಕ್ ಶಿಯಾರ್ ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇರ್ತಾನೆ. ಅವಾಗ ಇವ ಬ್ರಿಟಿಷರ ಅಧಿಕಾರಿಗಳಲ್ಲಿ ಇರ್ತಕ್ಕಂಥ ಒಬ್ಬ ವೈದ್ಯ ಇರ್ತಾನೆ, ವಿಲಿಯಂ ಹ್ಯಾಮಿಲ್ಟನ್ ಅಂತಕ್ಕಂಥ ವೈದ್ಯ ಇರ್ತಾನೆ. ವಿಲಿಯಂ ಹ್ಯಾಮಿಲ್ಟನ್ ಏನ್ ಮಾಡ್ತಾನೆ? ಆ ಫರೂಕ್ ಶಿಯಾರ್ನಿಗೆ ಚಿಕಿತ್ಸೆಯನ್ನ ನೀಡಿ ಅವನ ರೋಗವನ್ನ ಮುಕ್ತಿಗೊಳಿಸ್ತಾನೆ. ಅವನ ರೋಗದಿಂದ ಮುಕ್ತಿಗೊಳಿಸ್ತಾನೆ. ಅದಕ್ಕೋಸ್ಕರ ಫರೂಕ್ ಶಿಯಾರ್ ಏನ್ ಮಾಡ್ತಾನೆ? ಈ ಬ್ರಿಟಿಷರಿಗೆ ತೆರಿಗೆ ರಹಿತ ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನ ಕೊಡ್ತಾನೆ. ಅಂದ್ರೆ ಬ್ರಿಟಿಷರು ಯಾವುದೇ ರೀತಿ ತೆರಿಗೆಯನ್ನ ಕಟ್ಟಲಾರದೆ ವ್ಯಾಪಾರವನ್ನ ಮಾಡಬಹುದು ಅಂತೇಳಿ ಅನುಮತಿ ಕೊಡ್ತಾನೆ. ಅವಾಗ ಕೆಲವೊಂದಿಷ್ಟು ದಸ್ತಕಗಳನ್ನ ಬ್ರಿಟಿಷರಿಗೆ ಕೊಡ್ತಾನೆ. ದಸ್ತಕ ಅಂದ್ರೆ ಆ ದಸ್ತಕ ನಿಮ್ಮ ಹತ್ರ ಇತ್ತಂದ್ರೆ ಅದು ಲೈಸೆನ್ಸ್ ಇದ್ದಾಗೆ. ಎಕ್ಸಾಂಪಲ್ ಹೇಳೋದಾದ್ರೆ ಲೈಸೆನ್ಸ್ ಇದ್ದಾಗೆ. ಆ ಲೈಸೆನ್ಸ್ ಇದ್ರೆ ನೀವು ಯಾವ ರೀತಿ ಗಾಡಿನ ಡ್ರೈವಿಂಗ್ ಮಾಡಬಹುದು, ಅದೇ ರೀತಿ ನಿಮ್ಮ ಹತ್ರ ದಸ್ತಕಗಳೇನಾದ್ರೂ ಇದ್ರೆ ನೀವು ವ್ಯಾಪಾರವನ್ನ ತೆರಿಗೆ ಕಟ್ಟಲಾರದೆ ವ್ಯಾಪಾರ ಮಾಡಬೇಕು. ಆ ರೀತಿ ಇರುತ್ತೆ. ಆ ದಸ್ತಕಗಳನ್ನ ಬ್ರಿಟಿಷರ್ ಏನ್ ಮಾಡ್ತಾರೆ? ಮುಂದೆ ವರ್ಷತಾ ಆ ದಸ್ತಕಗಳನ್ನ ದುರುಪಯೋಗ ಪಡಿಸ್ತಾರೆ. ಆ ದಸ್ತಕಗಳನ್ನ ದುರುಪಯೋಗ ಪಡಿಸ್ತಾ ಮೊಘಲರು ಅಂತ್ಯ ಆಗ್ತಾರೆ. ಇಲ್ಲಿ ಬಂಗಾಳದಲ್ಲಿ ನವಾಬರು ಬರ್ತಾರೆ. ಆ ಬಂಗಾಳ ಪ್ರಾಂತ್ಯ ಏನಿರುತ್ತೆ? ಈ ಬಂಗಾಳ ಪ್ರಾಂತ್ಯ ಅಂತ ಏನಿರುತ್ತೆ? ಈ ಬಂಗಾಳ ಪ್ರಾಂತ್ಯ, ಹೌದಾ? ಈ ಬಂಗಾಳ ಪ್ರಾಂತ್ಯದಲ್ಲಿ ನವಾಬರು ಬರ್ತಾರೆ. ಈ ನವಾಬರಲ್ಲಿ ಸಿರಾಜುದ್ದೌಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಆಗಿನ ನವಾಬ ಸಿರಾಜುದ್ದೌಲ್ ಇರ್ತಾರೆ. ಆ ಸಿರಾಜುದ್ದೌಲ್ನಿಗೆ ಏನಾಗುತ್ತೆ? ಈ ಮೊಘಲರಿಂದ ಹೋಗ್ಬಿಟ್ಟಿರ್ತಾರೆ. ಸಿರಾಜುದ್ದೌಲ್ ಆಡಳಿತನ ಮಾಡ್ತಾ ಇರ್ತಾನೆ. ಈ ಬ್ರಿಟಿಷರು ವ್ಯಾಪಾರ ರಹಿತ ಆಡಳಿತ ಮಾಡೋದ್ರ ಜೊತೆಗೆ, ವ್ಯಾಪಾರ ರಹಿತ ಅಂದ್ರೆ ತೆರಿಗೆ ರಹಿತ ವ್ಯಾಪಾರ ಮಾಡೋದ್ರ ಜೊತೆಗೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ದಸ್ತಕಗಳೇನಿರ್ತವೆ ಅವನ್ನ ದುರುಪಯೋಗ ಪಡಿಸ್ತಾರೆ. ಯಾವ ರೀತಿ ದುರುಪಯೋಗ ಅಂದ್ರೆ ತಮ್ಮ ಹತ್ರ ಇರ್ತಕ್ಕಂಥ ದಸ್ತಕಗಳನ್ನ ತಾವಷ್ಟೇ ವ್ಯಾಪಾರಕ್ಕೆ ಯೂಸ್ ಮಾಡೋದಲ್ಲದೆ ದೇಶೀಯವಾಗಿ ವ್ಯಾಪಾರಸ್ಥರು ಯಾರಿರ್ತಾರೆ ಅವರಿಗೆ ಕಡಿಮೆ ರೇಟಿಗೆ ಕೊಟ್ಬಿಡೋದು. ಇದರಿಂದ ಏನಾಗುತ್ತೆ? ರಾಜರಿಗೆ ತೆರಿಗೆ ಸಂಗ್ರಹ ಆಗುದಿಲ್ಲ. ಅದಕ್ಕೋಸ್ಕರ ಈ ಸಿರಾಜುದ್ದೌಲ್ ಏನ್ ಮಾಡ್ತಾನೆ? ಬ್ರಿಟಿಷರ ಜೊತೆಗೆ ಯುದ್ಧವನ್ನ ಮಾಡ್ತಾನೆ. ಅದೇ ಏನಂದ್ರೆ ಪ್ಲಾಸಿ ಕದನ ಅಂತ ಹೇಳ್ಬೋದು. ಅರ್ಥ ಆಯ್ತು ಅನ್ಕೊಂತೀನಿ. ಈ ಪ್ಲಾಸಿ ಕದನ ಏನಂದ್ರೆ ಬ್ರಿಟಿಷರು ಮತ್ತು ಬಂಗಾಳದ ನವಾಬ ಸಿರಾಜುದ್ದೌಲನ ನಡುವೆ ಈ ಪ್ಲಾಸಿ ಕದನ ನಡೆಯುತ್ತೆ. ಈ ಪ್ಲಾಸಿ ಕದನ ನಂತರ 1757ರಲ್ಲಿ ಪ್ಲಾಸಿ ಕದನ ಏನ್ ನಡೆಯುತ್ತೆ? ಆ ಪ್ಲಾಸಿ ಕದನ ನಂತರ ಬ್ರಿಟಿಷರು ವ್ಯಾಪಾರವನ್ನ ಬದಿಗಿಟ್ಟು ರಾಜಕೀಯದ ಕಡೆಗೆ ಒತ್ತನ್ನ ಕೊಡ್ತಾ ಹೋಗ್ತಾರೆ. ಇದು ರಾಜಕೀಯವಾಗಿ ಬ್ರಿಟಿಷರು ಯಾವ ರೀತಿ ಬೆಳೀತಾ ಬಂದ್ರು ಅಂತ ಹೇಳಿ. ಇದಾಗಿ ಬಂಗಾಳ ಆಗುತ್ತೆ. ಹಲವಾರು ಪ್ರದೇಶಗಳನ್ನು ಗೆದ್ಕೊಂಡು ಬ್ರಿಟಿಷರು ನಮ್ಮನ್ನ ಭಾರತೀಯರನ್ನ ಆಳೋದಕ್ಕೆ ಆರಂಭ ಮಾಡ್ತಾರೆ. ಇಷ್ಟು ಬ್ರಿಟಿಷರು ಬೆಳೆದು ಬಂದಂತ ಕಥೆ. ಆಮೇಲೆ ನಾವು ಸ್ವತಂತ್ರ ಯಾವ ರೀತಿ ಪಡೆದ್ವಿ ಅಂತ ಹೇಳಿ ಆಗ್ಲೇ ಹೇಳಿದ್ವಿ ನಾವು, ಹೌದಾ? ಇಷ್ಟು ಅವರು ಬೆಳೆದು ಬರ್ತಾರೆ. ಇದೇ ಸಂದರ್ಭದಲ್ಲಿ ಏನ್ ಮಾಡ್ತಾರೆ? ಈ ಬ್ರಿಟಿಷರು ಕಂಪನಿ ಸರ್ಕಾರ ಏನಿರುತ್ತೆ, ಕಂಪನಿ ಸರ್ಕಾರ ಅಂದ್ರೆ ಕಂಪನಿ ಆಡಳಿತ ನಡೆಸ್ತಾ ಇರುತ್ತೆ. ಈ ಕಂಪನಿ ಆಡಳಿತದಲ್ಲಿ ಅತಿರೇಕದ ಭ್ರಷ್ಟಾಚಾರ ಉಂಟಾಗುತ್ತೆ.
ಅತಿರೇಕದ ಭ್ರಷ್ಟಾಚಾರ, ಅನ್ಯಾಯ, ಅಕ್ರಮ ಈ ತರ ಉಂಟಾಗೋದ್ರಿಂದ ಭಾರತೀಯರೆಲ್ಲರೂ ಒಂದುಗೂಡಿ ಅಂದ್ರೆ 1757 ಪ್ಲಾಸ್ಟಿಕ್ ಅದನ್ನ ಹಿಡಿದು ರಾಜಕೀಯಕ್ಕೆ ಬ್ರಿಟಿಷರ್ ಎಂಟ್ರಿ ಕೊಡ್ತಾರೆ. ಅಲ್ಲಿಂದ 100 ವರ್ಷಗಳ ಕಾಲ ಅಂದ್ರೆ 1857ರಲ್ಲಿ ಸಿಪಾಯಿ ದಂಗೆ ಅಂತ ನಡೆಯುತ್ತೆ. ಸಿಪಾಯಿ ದಂಗೆ ಅಂತ ನಡೆಯುತ್ತೆ, ಹೌದಾ? ಯಾವಾಗ ಇಲ್ಲಿ 1757ಕ್ಕೆ ಪ್ಲಾಸ್ಟಿಕ್ ಅದನ್ನ ನಡೆದ ಮೇಲೆ ರಾಜಕೀಯವಾಗಿ ಬ್ರಿಟಿಷರು ಅಧಿಕಾರವನ್ನು ಪಡೆದುಕೊಂತಾರೆ. ಅದಾದ 100 ವರ್ಷಗಳ ನಂತರ ಇಲ್ಲಿ ಸಿಪಾಯಿ ದಂಗೆ ನಡೆಯುತ್ತೆ 1857ರಲ್ಲಿ. ಯಾರ ವಿರುದ್ಧ ನಡೆಯುತ್ತೆ ಅಂದ್ರೆ ಬ್ರಿಟಿಷ್ ಕಂಪನಿ ವಿರುದ್ಧ ಸಿಪಾಯಿ ದಂಗೆ ನಡೆಯುವಂಥದ್ದು. ಈ ಬ್ರಿಟಿಷ್ ಕಂಪನಿಯಿಂದ ವಿರುದ್ಧ ಸಿಪಾಯಿ ದಂಗೆ ನಡೆಯೋದ್ರಿಂದ ಬ್ರಿಟಿಷರ್ ಏನ್ ಮಾಡ್ತಾರೆ, ಅತ್ಯಂತ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಾರೆ. ಅದು ಆಗಿದ್ರಿಂದ ಈ ಸಿಪಾಯಿ ದಂಗೆ ನಡೆಯುತ್ತೆ. ಆಗ ಏನ್ ಮಾಡ್ತಾರೆ, 1858ರ ರಾಣಿ ವಿಕ್ಟೋರಿಯಾ ಘೋಷಣೆ ಅಂತ ಬರುತ್ತೆ. 1858ರಲ್ಲಿ ರಾಣಿ ವಿಕ್ಟೋರಿಯಾ ಘೋಷಣೆ ಅಂತ ಬರುತ್ತೆ. 1858ರಲ್ಲಿ ರಾಣಿ ವಿಕ್ಟೋರಿಯಾ ಘೋಷಣೆ ಅಂತೇಳಿ ಬರುತ್ತೆ. ರಾಣಿ ವಿಕ್ಟೋರಿಯಾ ಘೋಷಣೆ ಬರುತ್ತೆ. ಈ ರಾಣಿ ವಿಕ್ಟೋರಿಯಾ ಘೋಷಣೆ ಅಂದ್ರೇನು, ಬ್ರಿಟನ್ ರಾಣಿ ವಿಕ್ಟೋರಿಯಾ ಏನ್ ಮಾಡ್ತಾಳೆ, ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ಅತ್ಯಂತ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಅವರ ವಿರುದ್ಧ ಭಾರತೀಯರೆಲ್ಲರೂ ದಂಗೆ ಎದ್ದಿದ್ದಾರೆ ಅಂತ ತಿಳ್ಕೊಂಡು 1858ರಲ್ಲಿ ಒಂದು ರಾಣಿ ವಿಕ್ಟೋರಿಯಾ ಘೋಷಣೆಯ ಮೂಲಕ ಬ್ರಿಟಿಷರ ಕಂಪನಿಯ ಅಧಿಕಾರವನ್ನ ಕ್ರೌನ್ಗೆ ವರ್ಗಾಯಿಸಲಾಗುತ್ತೆ. ಅಂದ್ರೆ ಇಲ್ಲೊಂದು ಕ್ವಶನ್ ಕೇಳ್ತಾರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರವನ್ನ ಯಾವ ಕಾಯ್ದೆ ಮುಖಾಂತರ ಕ್ರೌನ್ಗೆ ವರ್ಗಾಯಿಸಲಾಯಿತು ಅಂದ್ರೆ 1858ರ ಕಾಯ್ದೆ ಮುಖಾಂತರ ಬ್ರಿಟಿಷರ ಕಂಪನಿಯ ಅಧಿಕಾರವನ್ನ ಕ್ರೌನ್ಗೆ ವರ್ಗಾಯಿಸಲಾಗುತ್ತೆ. ಬ್ರಿಟಿಷ್ ಈ ಕಾಯ್ದೆ ಮುಖಾಂತರ ಕಂಪನಿಯ ಸರ್ಕಾರವನ್ನ ಕ್ರೌನ್ಗೆ ವರ್ಗಾವಣೆ ಮಾಡ್ತಾರೆ. ಕ್ರೌನ್ ಅಂದ್ರೆ ಏನು? ಕ್ರೌನ್ ಅಂದ್ರೆ ಬ್ರಿಟಿಷ್ ಸಂಸತ್ತು ಅಂದಂಗೆ. ಕ್ರೌನ್ ಅಂದ್ರೆ ಏನಂದ್ರೆ ಬ್ರಿಟಿಷರ ಸಂಸತ್ತು. ಈಗ ನಮ್ಮ ಲೋಕಸಭೆ ಯಾವ ರೀತಿ ಇರುತ್ತೆ ಆ ತರ ಬ್ರಿಟಿಷ್ ಸಂಸತ್ತಿನ ಅಧೀನಕ್ಕೆ ನೇರವಾಗಿ ನಮ್ಮ ಭಾರತದ ಆಡಳಿತ ಬರುತ್ತೆ. ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಇಲ್ಲಿ 1858ರ ಕಾಯ್ದೆ ಮುಖಾಂತರ ಅಂತ್ಯಗೊಂಡು ಬ್ರಿಟಿಷರ ಸಂಸತ್ತಿನ ನೇರವಾದ ಆಡಳಿತ ಭಾರತೀಯರ ಮೇಲೆ ಬರುತ್ತೆ. ಹಾಗಾದ್ರೆ ಕ್ರೌನ್ ಅಂದ್ರೆ ಬ್ರಿಟಿಷ್ ಸಂಸತ್ ಅಂದಂಗೆ. ಹಾಗಾದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಂತ್ಯಗೊಂಡು ಕ್ರೌನ್ಗೆ ವರ್ಗಾವಣೆ ಆಗಿದ್ದು ಯಾವಾಗ ಅಂದ್ರೆ 1858ರ ರಾಣಿ ವಿಕ್ಟೋರಿಯಾ ಘೋಷಣೆ ಮುಖಾಂತರ ಕ್ರೌನ್ಗೆ ಆಡಳಿತ ಇರುತ್ತೆ. ಇದಾದ್ಮೇಲೆ ಇವ್ರೇನ್ ಮಾಡ್ತಾರೆ, ಬ್ರಿಟಿಷ್ ಸಂಸತ್ತು ಭಾರತೀಯರ ಮೇಲೆ ಆಡಳಿತವನ್ನು ಚಲಾವಣೆ ಮಾಡುತ್ತೆ. ಹಲವಾರು ಕಾಯ್ದೆಗಳನ್ನು ಜಾರಿಗೆ ತಂದು ಅಧಿಕಾರವನ್ನು ಚಲಾವಣೆ ಮಾಡ್ತಾ ಹೋಗುತ್ತೆ. ಅದೇ ಸಂದರ್ಭದಲ್ಲಿ 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಯಾವಾಗ? 24 ಡಿಸೆಂಬರ್. ಇದು ಡಿಸೆಂಬರ್ 24ಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಎಒ ಹ್ಯೂಮ್ ಅಂತಕ್ಕಂಥ ವ್ಯಕ್ತಿ ಸ್ಥಾಪನೆ ಮಾಡ್ತಾರೆ. ಎಒ ಹ್ಯೂಮ್ ಅಂತಕ್ಕಂಥ ವ್ಯಕ್ತಿ ರಾಷ್ಟ್ರೀಯ ಪಕ್ಷವನ್ನ ಡಿಸೆಂಬರ್ 24ನೇ ತಾರೀಕಿಗೆ ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದ ನಂತರ ಈ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥ ಒಂದು ಪಕ್ಷ ಭಾರತ ಸ್ವತಂತ್ರ ಪಡೆಯೋದರ ಕಡೆಗೆ ಒತ್ತನ್ನ ಕೊಡುತ್ತೆ. ಭಾರತೀಯರ ಮೇಲೆ ಅನೇಕ ಪರಿಣಾಮವನ್ನು ಬೀರೋದ್ರ ಜೊತೆಗೆ ಬ್ರಿಟಿಷರಿಗೆ ಸ್ವತಂತ್ರವನ್ನ ಪಡೆಯೋದಕ್ಕೆ ಒತ್ತಡವನ್ನ ಹೇರಿದಂತ ಪಕ್ಷ ಯಾವ್ದಂದ್ರೆ 1880ರಲ್ಲಿ ಸ್ಥಾಪನೆ ಆದಂತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಬೋದು. ಈ ಪಕ್ಷ ಸ್ಥಾಪನೆ ಆದ ಮೇಲೆ ಭಾರತೀಯರು ಏನ್ ಮಾಡ್ತಾರೆ, ಸ್ವತಂತ್ರದ ಕಡೆಗೆ ವಾಲ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಬ್ರಿಟಿಷರ್ ಏನ್ ಮಾಡ್ತಾರೆ, ಭಾರತೀಯರನ್ನ ಸಂತೈಸಲು ಕೆಲವು ಕಾಯ್ದೆಗಳನ್ನ ಭಾರತೀಯರಿಗೋಸ್ಕರ ಕೆಲವು ಕಾಯ್ದೆಗಳನ್ನ ಜಾರಿಗೆ ಮಾಡ್ತಾರೆ. ಯಾವಾಗ? ಅದು ಕಂಪನಿ ಸರ್ಕಾರ ಇದ್ದಾಗೂ ಕೂಡ ಕೆಲವು ಕಾಯ್ದೆಗಳು ಜಾರಿಗಿದ್ವು. ಯಾವುದು? 1773 ರೆಗ್ಯುಲೇಟಿಂಗ್ ಕಾಯ್ದೆ ಇರ್ಬೋದು, 1884 ಪಿಟ್ಸ್ ಇಂಡಿಯಾ ಕಾಯ್ದೆ ಇರ್ಬೋದು, 1886 ಇಂಡಿಯಾ ಗುಡ್ ಗವರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆ ಇರ್ಬೋದು, ಅಂದ್ರೆ ಭಾರತೀಯ ಸರ್ಕಾರ ಕಾಯ್ದೆ ಇರ್ಬೋದು. ಅದಾದ್ಮೇಲೆ 1793 ಫಸ್ಟ್ ಚಾರ್ಟರ್ ಕಾಯ್ದೆ, 1813 ಸೆಕೆಂಡ್ ಚಾರ್ಟರ್ ಕಾಯ್ದೆ, 1833 ಥರ್ಡ್ ಚಾರ್ಟರ್ ಕಾಯ್ದೆ ಇರ್ಬೋದು, 1853 ಫೋರ್ತ್ ಚಾರ್ಟರ್ ಕಾಯ್ದೆ ಇರ್ಬೋದು. ಅದಾದ್ಮೇಲೆ 1858 ಇದು ರಾಣಿ ವಿಕ್ಟೋರಿಯಾ ಘೋಷಣೆ ಬರುತ್ತೆ. ಅದಾದ್ಮೇಲೆ ಬ್ರಿಟಿಷರ ವಿರುದ್ಧ ನಾವು ಸ್ವತಂತ್ರಕ್ಕಾಗಿ ಒತ್ತಡವನ್ನ ಹೇರ್ತಾ ಹೋದಾಗ ಇದಾದ್ಮೇಲೆ ಒಂದಿಷ್ಟು ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ. ಯಾವ್ದಂದ್ರೆ ಬ್ರಿಟಿಷ್ ಸಂಸತ್ತು ಕೆಲವೊಂದಿಷ್ಟು ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ. ಅವ್ರದ್ದು ಯಾವ್ದಂದ್ರೆ 1909ರ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಬರುತ್ತೆ. 1909ರ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಬರುತ್ತೆ.
ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕಾಯ್ದೆಗಳು 1909ರ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಬರ್ತಿದ್ರು. ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕರೀತಾರೆ ಇದಕ್ಕೆ. ಮಿಂಟೋ ಮಾರ್ಲೆ ಸುಧಾರಣೆ ಅಥವಾ ವರದಿ ಅಂತ ಕರೀತಾರೆ. ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕರೀತಾರೆ. ಇದು ಏನ್ ಮಾಡುತ್ತೆ ಭಾರತೀಯರಿಗೆ, ಇದು ಏನ್ ಮಾಡುತ್ತೆ ಅಂದ್ರೆ ಇದು ಭಾರತೀಯರಿಗೆ ಆಡಳಿತದಲ್ಲಿ ಪಾಲ್ಗೊಳ್ಳಲು ಅವಕಾಶ ಕೊಡುತ್ತೆ. ಅಂದ್ರೆ ಈ ಕಾಯ್ದೆ ಮುಖಾಂತರ ಭಾರತೀಯರು ಆಡಳಿತದಲ್ಲಿ ಪಾಲ್ಗೊಳ್ಬಹುದು ಅಂತಕ್ಕಂಥ ಒಂದು ಅವಕಾಶವನ್ನ ಕೊಡುತ್ತೆ. ಏನ್ ಕೊಡುತ್ತೆ? ಭಾರತೀಯರು ಆಡಳಿತದಲ್ಲಿ ಪಾಲ್ಗೊಳ್ಳಬಹುದು ಅಂತಕ್ಕಂಥ ಒಂದು ಅವಕಾಶವನ್ನ ಕೊಡುತ್ತೆ. ಇಂಪಾರ್ಟೆಂಟ್ ಆಗಿ 1909ರ ಕಾಯ್ದೆಯ ಮುಖ್ಯ ಅಂಶ ಏನಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಕ್ಷೇತ್ರವನ್ನ, ಮತದಾನಕ್ಕಾಗಿ ಪ್ರತ್ಯೇಕ ಕ್ಷೇತ್ರವನ್ನ ಕೊಟ್ಟಂತ ಕಾಯ್ದೆ ಯಾವುದಂದ್ರೆ 1909ರ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಹೇಳ್ಬೋದು. ಬ್ರಿಟಿಷರು ಒಡೆದಾಳುವ ನೀತಿಯಿಂದ ಹಿಂದೂಗಳನ್ನ ಮತ್ತು ಮುಸ್ಲಿಮರನ್ನ ಬೇರೆ ಮಾಡುವ ಉದ್ದೇಶದಿಂದ ಮುಸ್ಲಿಮರಿಗೆ 1909ರ ಕಾಯ್ದೆ ಮುಖಾಂತರ ಪ್ರತ್ಯೇಕ ಮತದಾನ ಕ್ಷೇತ್ರವನ್ನ ಕಲ್ಪಿಸಿ ಕೊಡ್ತಾರೆ. ಏನ್ ಮಾಡ್ತಾರೆ? ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕವಾದಂತ ಪ್ರತ್ಯೇಕ ಮತದಾನ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಂತ ಕಾಯ್ದೆ ಯಾವ್ದಂದ್ರೆ 1909ರ ಕಾಯ್ದೆ. ಈ ಕಾಯ್ದೆಯಲ್ಲಿ ಹಲವಾರು ಇನ್ನೂ ಮುಖಾಂಶಗಳು ಇರುತ್ತೆ. ನಿಮ್ಮ ಚಾಪ್ಟರ್ಗೆ ಇರುವಂತದ್ದು ಈ 2 ಪಾಯಿಂಟ್ಸ್ ಮಾತ್ರ. ಈ ಕಾಯ್ದೆ ಬಗ್ಗೆ ನಾನು ಆಲ್ರೆಡಿ ಎಷ್ಟೊಂದು ಚರ್ಚೆ ಮಾಡಿದ್ದೀನಿ ನನ್ನ ಇನ್ನೊಂದು ಚಾನಲ್ ಅಲ್ಲಿ. ಅದು ಬೇಕಾದ್ರೆ ನೀವು ನೋಡ್ಕೋಬಹುದು. ಈ ಕಾಯ್ದೆ ಪ್ರಕಾರ ನಿಮಗೆ 2 ಪಾಯಿಂಟ್ ಅನ್ನ ಇದೆ. ಅದು 2 ಪಾಯಿಂಟ್ ಯಾವ್ದಂದ್ರೆ, ಒಂದು ಇಂಪಾರ್ಟೆಂಟ್ ಆಗಿ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನವನ್ನ ಮಾಡಿಕೊಡುತ್ತೆ. ಇದಾದ ಮೇಲೆ 1919ರ ಮಾಂಟೇಗೋ ಜೇಮ್ಸ್ಬರ್ಗ್ ಸುಧಾರಣೆ ಅಂತ ಬರುತ್ತೆ. 1919ರ ಮಾಂಟೇಗೋ ಜೇಮ್ಸ್ಬರ್ಗ್ ಸುಧಾರಣೆ ಅಂತ ಬರುತ್ತೆ. ಮಾಂಟೇಗೋ ಜೇಮ್ಸ್ಬರ್ಗ್ ಸುಧಾರಣೆ ಅಂತ ಬರುತ್ತೆ. ಹಾಗಾದ್ರೆ ಆ ಮಾಂಟೇಗೋ ಜೇಮ್ಸ್ಬರ್ಗ್ ಸುಧಾರಣೆ ಮುಖಾಂತರ ಭಾರತೀಯರಿಗೆ ಏನೇನ ಅವಕಾಶವನ್ನ ಕೊಡ್ತಾರೆ ಅಂತ ನಾವು ನೋಡ್ತಾ ಹೋದ್ರೆ, ಮಾಂಟೇಗೋ ಜೇಮ್ಸ್ಬರ್ಗ್ ಸುಧಾರಣೆ ಮುಖಾಂತರ ಇಲ್ಲಿ ನೋಡಿ 1919ರ ಕಾಯ್ದೆ ಮುಖಾಂತರ ಭಾರತದಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನವನ್ನ ಕೊಡ್ತಾರೆ. ಅದರ ಜೊತೆಗೆ ಮಾಂಟೇಗೋ ಜೇಮ್ಸ್ಬರ್ಗ್ ಸುಧಾರಣೆ ಅಂತ ಬರುತ್ತೆ. ಮಾಂಟೇಗೋ ಜೇಮ್ಸ್ಬರ್ಗ್ ಸುಧಾರಣೆಯಲ್ಲಿ ಭಾರತದಲ್ಲಿ ಜವಾಬ್ದಾರಿ ಸರ್ಕಾರ, ಅಂದ್ರೆ ಇಷ್ಟರಲ್ಲಿ ನಾವು ಸಂವಿಧಾನವನ್ನ ರಚನೆ ಮಾಡಬೇಕು, ನಾವು ಸ್ವತಂತ್ರ ಹೊಂದಬೇಕು ಅಂತಕ್ಕಂಥ ಆಸೆಯನ್ನ, ಮನೋಭಾವನ ಭಾರತೀಯರು ಆಲ್ರೆಡಿ ಇಟ್ಕೊಂಡಿದ್ರು. ಅದಕ್ಕೋಸ್ಕರ ಭಾರತೀಯರಿಗೆ ಒಂದು ಅವಕಾಶ ಕೊಡುತ್ತೆ, ಜವಾಬ್ದಾರಿ ಸರ್ಕಾರವನ್ನು ರಚಿಸಲು ಅವಕಾಶ ಕೊಡುತ್ತೆ. ಅಂದ್ರೆ ಜವಾಬ್ದಾರಿ ಸರ್ಕಾರವನ್ನ ನೀವು ರಚನೆ ಮಾಡಬಹುದು ಅಂತೇಳಿ ತಾತ್ಕಾಲಿಕವಾಗಿ ಒಂದು ಅವಕಾಶವನ್ನ ಪ್ರಚುರ ಪಡಿಸುತ್ತೆ. ನೀವು ಜವಾಬ್ದಾರಿ ಸರ್ಕಾರವನ್ನ ಭಾರತೀಯರು ರಚನೆ ಮಾಡ್ಕೋಬಹುದು. ಜವಾಬ್ದಾರಿ ಸರ್ಕಾರವನ್ನ ಭಾರತೀಯರು ರಚನೆ ಮಾಡ್ಕೋಬಹುದು ಅಂತೇಳಿ ಒಂದು ಅಭಿವ್ಯಕ್ತಿಯನ್ನ, ಅಂದ್ರೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಬ್ರಿಟಿಷರು. ಅದರ ಜೊತೆಗೆ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿ ಅಥವಾ ಡಯಾರ್ಕಿ ಅಂತ ಕರಿತೀವಿ. ಪ್ರಾಂತ್ಯಗಳಲ್ಲಿ ಡಯಾರ್ಕಿ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಪ್ರಾಂತ್ಯಗಳಲ್ಲಿ ಡಯಾರ್ಕಿ ವ್ಯವಸ್ಥೆಯನ್ನ ಈ 1919ರ ಕಾಯ್ದೆ ಮುಖಾಂತರ ಜಾರಿಗೆ ತರ್ತಾರೆ. ಕ್ವಶನ್ ಕೇಳ್ತಾರೆ, ಹಾಗಾದ್ರೆ ಬ್ರಿಟಿಷರು ಪ್ರಾಂತ್ಯಗಳಲ್ಲಿ ಡಯಾರ್ಕಿ ಪದ್ಧತಿಯನ್ನ ಜಾರಿಗೆ ತಂದಂತ ಕಾಯ್ದೆ ಯಾವುದು ಅಂದ್ರೆ 1919ರ ಕಾಯ್ದೆ. ಹಾಗಾದ್ರೆ 1919ರ ಕಾಯ್ದೆಯ ಪ್ರಮುಖ ಮುಖ್ಯಾಂಶ ಏನಂದ್ರೆ, ಒಂದು ಭಾರತೀಯರಿಗೆ ಜವಾಬ್ದಾರಿ ಸರ್ಕಾರ ರಚಿಸಲು ಒಂದು ಅವಕಾಶವನ್ನ ಕೊಡ್ತಾರೆ. ಅದರ ಜೊತೆಗೆ ಪ್ರಾಂತ್ಯಗಳಲ್ಲಿ ಡಯಾರ್ಕಿ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಹಾಗಾದ್ರೆ ಡಯಾರ್ಕಿ ಅಂದ್ರೆ ದ್ವಿ ಸರ್ಕಾರ ಅಂತ ಕರೀತಾರೆ. ಡಯಾರ್ಕಿ ಅಂದ್ರೆ ಏನು? ದ್ವಿ ಸರ್ಕಾರ ಅಂದ್ರೆ ಏನಂತೇಳಿ ನಾನು ನೆಕ್ಸ್ಟ್ ಬರುತ್ತೆ ಹೇಳ್ತೀನಿ. ದ್ವಿ ಸರ್ಕಾರ ಅಂದ್ರೆ ಏನು ಅಂತೇಳಿ ನಾನು ನೆಕ್ಸ್ಟ್ ಬರುತ್ತೆ 1935ರ ಕಾಯ್ದೆಯಲ್ಲಿ ಅವಾಗ ಹೇಳ್ತೀನಿ. ದ್ವಿ ಸರ್ಕಾರ ಡಯಾರ್ಕಿ ಪದ್ಧತಿ ಅಂದ್ರೆ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತಂದಂತ ಕಾಯ್ದೆ ಯಾವ್ದಂದ್ರೆ 1919ರ ಕಾಯ್ದೆ. ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತಂದಂತ ಕಾಯ್ದೆ ಯಾವ್ದಂದ್ರೆ 1935ರ ಕಾಯ್ದೆ. ಕನ್ಫ್ಯೂಸ್ ಆಗ್ಬಿಡಿ. ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿ ಅಂದ್ರೆ 1935ರ ಕಾಯ್ದೆ. ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿ ಅಥವಾ ಡಯಾರ್ಕಿ ಪದ್ಧತಿ ಅಂದ್ರೆ 1919ರ ಕಾಯ್ದೆ. ಇಷ್ಟು ಕಾಯ್ದೆಗಳನ್ನ ಅವ್ರು ಜಾರಿಗೆ ತರ್ತಾರೆ. ಇಷ್ಟಾದ್ರೂ ಕೂಡ ಭಾರತೀಯರಿಗೆ ಯಾವುದೇ ಸಮಾಧಾನ ಆಗೋದಿಲ್ಲ. ಇವರು ಸ್ವತಂತ್ರರಾಗಿರ್ಬೇಕು, ನಾವು ಸ್ವತಂತ್ರ ಪಡಿಬೇಕು, ಸ್ವತಂತ್ರವಾದ ಸಂವಿಧಾನ ಹೊಂದಬೇಕು, ನಾವು ಕೂಡ ಪ್ರಜಾಪ್ರಭುತ್ವವನ್ನು ಸಾಧಿಸಬೇಕು ಅಂತಕ್ಕಂಥ ಗುರಿಯನ್ನ ಭಾರತೀಯರು ಹೊಂದಿರ್ತಾರೆ. ಈ 1919ರ ಕಾಯ್ದೆ ಕೂಡ ವಿಫಲವಾಗುತ್ತೆ. ಈ 1919ರ ಕಾಯ್ದೆ ವಿಫಲವಾಗಿದ್ರೆ ಇಲ್ಲಿ 1935ರ ಕಾಯ್ದೆ ಅಂತ ಬರುತ್ತೆ. ಇದು ಭಾರತದಲ್ಲಿ ಅತ್ಯುತ್ತಮವಾದಂತ ಕಾಯ್ದೆ. ಇದು ಭಾರತದಲ್ಲಿ ಬ್ರಿಟಿಷರು ತಂದಂತ
ಮೋಸ್ಟ್ ಇಂಪಾರ್ಟೆಂಟ್ ಕಾಯ್ದೆ ಕೂಡ ಅಂತ ಹೇಳ್ಬೋದು. ಈ ಕಾಯ್ದೆ ಮುಖಾಂತರ ಭಾರತದ ಸಂವಿಧಾನದ ಮೇಲೆ ಕೂಡ ಈ 1935ರ ಕಾಯ್ದೆ ತನ್ನದೇ ಆದ ಪ್ರಭಾವವನ್ನ ಬೀರಿದೆ. ಹಾಗಾದ್ರೆ 1935ರ ಕಾಯ್ದೆನ ನಾವು ಚರ್ಚೆ ಮಾಡೋಕಿನ ಮುಂಚೆ 1935ರ ಕಾಯ್ದೆನ ನಾವು ಚರ್ಚೆ ಮಾಡೋಕಿನ ಮುಂಚೆ ಒಂದ್ ನಿಮಿಷ 1935ರ ಕಾಯ್ದೆನ ನಾವು ಚರ್ಚೆ ಮಾಡೋಕಿನ ಮುಂಚೆ 1935ರ ಕಾಯ್ದೆನ ನಾವು ಚರ್ಚೆ ಮಾಡೋಕಿನ ಮುಂಚೆ 1935ರ ಕಾಯ್ದೆ ಯಾವ ರೀತಿ ಬೆಳೆದು ಬಂತು ಅಥವಾ 1935ರ ಕಾಯ್ದೆ ಹಿಂದೆ 1935ರ ಕಾಯ್ದೆಯಿಂದ ಯಾವ ರೀತಿ ಬೆಳವಣಿಗೆಗಳಾಗಿದ್ದಾವೆ ಅಂತ ನಾವು ನೋಡ್ತಾ ಹೋದ್ರೆ ಹಾಗಾದ್ರೆ 1935ರ ಕಾಯ್ದೆ 1935ರ ಕಾಯ್ದೆನ ನೋಡೋಕಿನ ಮುಂಚೆ 1935ರ ಕಾಯ್ದೆ ಜಾರಿಗೇನೋ ಬಂತು, ಅದನ್ನ ನಾವು ಸಂವಿಧಾನದಲ್ಲಿ ಸಾಕಷ್ಟು ಅಳವಡಿಸಿಕೊಂಡಿದ್ದೇವೆ. ಹಾಗಾದ್ರೆ 1935ರ ಕಾಯ್ದೆ ಜಾರಿಗೆ ಬರೋದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ ಈ 1935ರ ಕಾಯ್ದೆ ಮುಖಾಂತರ 1935ರ ಕಾಯ್ದೆ ನೋಡ್ತಾ ಹೋಗೋಣ. ಭಾರತ ಸರ್ಕಾರ ಕಾಯ್ದೆ ಅಂತ ಕರೀತಾರೆ. ಭಾರತ ಸರ್ಕಾರ ಕಾಯ್ದೆ. ಹಾಗಾದ್ರೆ 1935ರ ಭಾರತ ಸರ್ಕಾರ ಕಾಯ್ದೆನ ನಾವು ನೋಡೋಕಿನ ಮುಂಚೆ 1935ರ ಭಾರತ ಸರ್ಕಾರ ಕಾಯ್ದೆ ಯಾವ್ದಕ್ಕೆ ಜಾರಿಗೆ ಬಂತು, ಎದಕ್ಕೆ ಜಾರಿಗೆ ಬಂತು ಅಂತ ನಾವು ಚರ್ಚೆ ಮಾಡ್ತಾ ಹೋದ್ರೆ ಈ 1919ರ ಕಾಯ್ದೆ ವಿಫಲ ಆಗತ್ತೆ. 1919ರ ಕಾಯ್ದೆ ವಿಫಲ 1919ರ ಕಾಯ್ದೆ ವಿಫಲತೆ ಆಗತ್ತೆ. ಇದೇ ಸಮಯದಲ್ಲಿ 1920ರಲ್ಲಿ ಮಹಾತ್ಮ ಗಾಂಧೀಜಿ ಏನ್ ಮಾಡ್ತಾರೆ, ಅಸಹಕಾರ ಚಳುವಳಿಯನ್ನ ಆರಂಭ ಮಾಡ್ತಾರೆ. ಅಸಹಕಾರ ಚಳವಳಿ ಅಥವಾ ಸ್ವರಾಜ್ಯ ಅಂತ ಹೇಳ್ತೀವಿ ನಾವು. ಅಸಹಕಾರ ಚಳವಳಿಯನ್ನ ಆರಂಭ ಮಾಡ್ತಾರೆ ಮಹಾತ್ಮ ಗಾಂಧೀಜಿ 1920ರಲ್ಲಿ. 1919ರಲ್ಲಿ ಒಂದು ಕಾಯ್ದೆ ಬಂದಿರುತ್ತೆ. ಆ ಕಾಯ್ದೆ ವಿಫಲತೆ ಹೊಂದೋದ್ರ ಜೊತೆಗೆ 1919ರಲ್ಲಿ ಮಹಾತ್ಮ ಗಾಂಧೀಜಿ ಅಸಹಕಾರ ಚಳವಳಿಯನ್ನ ಆರಂಭ ಮಾಡ್ತಾರೆ. ಹಾಗಾದ್ರೆ ಅಸಹಕಾರ ಚಳವಳಿ ಅಂದ್ರೆ ಏನು? ಅಸಹಕಾರ ಚಳವಳಿ ಅಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಬ್ರಿಟಿಷರಿಗೆ ಸಹಕಾರ ನೀಡುವಂತಿಲ್ಲ, ಭಾರತೀಯರು ಯಾವುದೇ ಕ್ಷೇತ್ರದಲ್ಲಿ ಬ್ರಿಟಿಷರಿಗೆ ಸಹಕಾರ ನೀಡದೇ ಇರುವಂತದ್ದು ಅಸಹಕಾರ ಚಳವಳಿನ ಮಹಾತ್ಮ ಗಾಂಧೀಜಿ ಆರಂಭ ಮಾಡ್ತಾರೆ. ಈ ಚಳವಳಿ ಆರಂಭ ಆದ್ಮೇಲೆ ಮತ್ತು 1919ರ ಕಾಯ್ದೆ ವಿಫಲತೆ ಹೊಂದುವಂತ ಸಂದರ್ಭದಲ್ಲಿ 1927ರಲ್ಲಿ ಮಹಾತ್ಮ ಗಾಂಧೀಜಿ 1920ರಲ್ಲಿ ಅಸಹಕಾರ ಚಳವಳಿಯನ್ನ ಆರಂಭ ಮಾಡಿದ್ದಕ್ಕಾಗಿ ಭಾರತಕ್ಕೆ ಒಂದು ಬ್ರಿಟಿಷರು ಶಾಸನಾತ್ಮಕ ಆಯೋಗವನ್ನ ಕಳಿಸ್ತಾರೆ. ಶಾಸನಾತ್ಮಕ ಆಯೋಗನ ಒಂದು ರಚನೆ ಮಾಡಿ ಭಾರತಕ್ಕೆ ಕಳಿಸ್ತಾರೆ. ಹಾಗಾದ್ರೆ ಈ ಶಾಸನಾತ್ಮಕ ಆಯೋಗದ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಸೈಮನ್ ಅಂತಕ್ಕಂಥ ವ್ಯಕ್ತಿ, ಸರ್ ಜಾನ್ ಸೈಮನ್ ಅಂತಕ್ಕಂಥ ವ್ಯಕ್ತಿ ಇದರ ಅಧ್ಯಕ್ಷರಾಗಿದ್ದರಿಂದ ಈ ಶಾಸನಾತ್ಮಕ ಆಯೋಗಕ್ಕೆ ಈ ಸರ್ ಜಾನ್ ಸೈಮನ್ ಇದರ ಅಧ್ಯಕ್ಷರಾಗಿದ್ದರಿಂದ ಶಾಸನಾತ್ಮಕ ಆಯೋಗಕ್ಕೆ ಸರ್ ಜಾನ್ ಸೈಮನ್ ಆಯೋಗ ಅಥವಾ ಸೈಮನ್ ಆಯೋಗ ಕೂಡ ಅಂತ ಕರೀತಾರೆ. ನೋಡಿ 1920 ಒಂದು ಕ್ವಶನ್ ಬರುತ್ತೆ, ಮಹಾತ್ಮ ಗಾಂಧೀಜಿಯವರು ನೋಡು ಶಾಸನಾತ್ಮಕ ರಚನೆಗೆ ಅಂದ್ರೆ ಶಾಸನಾತ್ಮಕ ಆಯೋಗ ರಚನೆಗೆ ಕಾರಣ ಏನು ಅಂತ ಕೇಳಿದ್ರೆ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನ ಆರಂಭಿಸಿದ್ದರಿಂದ ಭಾರತಕ್ಕೆ 1927ರಲ್ಲಿ ಶಾಸನಾತ್ಮಕ ಆಯೋಗನ ರಚನೆ ಮಾಡಿ ಕಳಿಸಲಾಯಿತು. ಹಾಗಾದ್ರೆ ಶಾಸನಾತ್ಮಕ ಆಯೋಗ ಅಂದ್ರೂ ಕೂಡ ಒಂದೇ, ಸೈಮನ್ ಆಯೋಗ ಅಂದ್ರೂ ಕೂಡ ಒಂದೇ, ಎರಡು ಕೂಡ ಒಂದೇ ಆಗಿರುತ್ತೆ. ಹಾಗಾದ್ರೆ ಈ ಸೈಮನ್ ಆಯೋಗದ ಉದ್ದೇಶ ಏನಾಗಿತ್ತಂದ್ರೆ 1919ರ ಕಾಯ್ದೆಯನ್ನ ಪರಿಶೀಲನೆ ಮಾಡುವುದು, ಜೊತೆಗೆ ಡಯಾರ್ಕಿ ಪದ್ಧತಿ ಬಗ್ಗೆ ಕಾರ್ಯವೈಖರಿ, ಡಯಾರ್ಕಿ ಇತ್ತಲ್ಲ, ಡಯಾರ್ಕಿ ದ್ವಿಸರ್ಕಾರ ಪದ್ಧತಿ ಪ್ರಾಂತ್ಯಗಳಲ್ಲಿ ಡಯಾರ್ಕಿ ಕಾರ್ಯವೈಖರಿ ಬಗ್ಗೆ ತಿಳಿಯುವುದು. ಅಂದ್ರೆ ಡಯಾರ್ಕಿ ಪದ್ಧತಿ ಯಾವ ರೀತಿ ವರ್ಕ್ ಆಗುತ್ತೆ ಕಾರ್ಯದ ಬಗ್ಗೆ ತಿಳಿಯುವಂತದ್ದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಹಾಗಾದ್ರೆ ಈ ಸೈಮನ್ ಆಯೋಗ ಭಾರತಕ್ಕೆ ಬರುತ್ತೆ, ಭಾರತಕ್ಕೆ ಬಂದು 1919ರ ಕಾಯ್ದೆ ವಿಫಲತೆ ಬಗ್ಗೆ ಒಂದು ವಿಮರ್ಶೆಯನ್ನು ಮಾಡುತ್ತೆ, ಜೊತೆಗೆ ಡಯಾರ್ಕಿ ಪದ್ಧತಿ ಯಾವ ರೀತಿ ವರ್ಕ್ ಆಗ್ತಾ ಇದೆ ಪ್ರಾಂತ್ಯಗಳಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗುತ್ತೆ. ಡಯಾರ್ಕಿ ಪದ್ಧತಿ ಯಾವ ರೀತಿ ಪ್ರಾಂತ್ಯಗಳಲ್ಲಿ ಇದಾಗ್ತಾ ಇದೆ ಅಂತ ಚರ್ಚೆ ಮಾಡ್ತಾ ಹೋಗಿ ಇದು ತನ್ನ ವರದಿಯನ್ನ 1929ರಲ್ಲಿ 1927ರಲ್ಲಿ ಬಂದಿರುತ್ತಲ್ಲ 1929ರಲ್ಲಿ ತನ್ನ ವರದಿಯನ್ನ ಕೊಡುತ್ತೆ. ತನ್ನ ವರದಿ ಏನಂತ ಕೊಡುತ್ತೆ, ಭಾರತಕ್ಕೆ ಡೊಮಿನಿಯನ್
ಸ್ಥಾನಮಾನ ನೀಡಬೇಕು. ಅಂದ್ರೆ ಇದು ನೋಡಿ 1921ರಲ್ಲಿ ಸರ್ ಜಾನ್ ಸೈಮನ್ ಆಯೋಗ ಅಥವಾ ಶಾಸನಾತ್ಮಕ ಆಯೋಗ ಒಂದು ವರದಿಯನ್ನು ಕೊಡುತ್ತೆ. ಏನಂದ್ರೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕು ಅಂತ ಕೊಡುತ್ತೆ. ಡೊಮಿನಿಯನ್ ಅಂದ್ರೆ ಏನಂತ ಅರ್ಥ ಆಗಲ್ಲ. ಡೊಮಿನಿಯನ್ ಅಂದ್ರೆ ಒಂದು ರಾಜ್ಯದ ಸ್ಥಾನಮಾನ. ಅಂದ್ರೆ ಇವತ್ತು ನೋಡಿ ಕರ್ನಾಟಕ ಒಂದು ರಾಜ್ಯದ ಸ್ಥಾನಮಾನ ಇದೆ. ತಮಿಳುನಾಡು ಒಂದು ರಾಜ್ಯದ ಸ್ಥಾನಮಾನ ಇದೆ. ಕೇರಳ ಒಂದು ರಾಜ್ಯ, ಗೋವಾ ಒಂದು ರಾಜ್ಯಕ್ಕೆ ರಾಜ್ಯದ ಸ್ಥಾನಮಾನ ಇದೆ. ಇದು ಕೇಂದ್ರದ ಅಡಿಯಲ್ಲಿ ಕೆಲಸ ಮಾಡುತ್ತಲ್ಲ. ಅದೇ ರೀತಿ ಕೇಂದ್ರ ಸರ್ಕಾರ ಬ್ರಿಟಿಷ್ ಸರ್ಕಾರ ಇರುತ್ತೆ ಎಲ್ಲಿ, ಇಂಗ್ಲೆಂಡ್ ಅಲ್ಲಿ. ನಮ್ಗೆ ಭಾರತ ಅನ್ನತಕ್ಕಂಥದ್ದು ಎಲ್ಲದೂ ಕೂಡಿ ಒಂದು ರಾಜ್ಯದ ಸ್ಥಾನಮಾನವನ್ನ ಕೊಡ್ಬೇಕಂತೇಳಿ ಈ ಶಾಸನಾತ್ಮಕ ಆಯೋಗ ಅಥವಾ ಸೈಮನ್ ಆಯೋಗ ತನ್ನ ವರದಿಯಲ್ಲಿ ಶಿಫಾರಸು ಮಾಡುತ್ತೆ. ಮಾಡೋದ್ರ ಜೊತೆಗೆ ಇದು ತನ್ನ ದೇಶಕ್ಕೆ ಮರಳಿ ಹೋಗುತ್ತೆ. ಇದಾದ ಮೇಲೆ ಲಂಡನ್ ನಲ್ಲಿ 1930, 1931, 1932ರಲ್ಲಿ ದುಂಡು ಮೇಜಿನ ಸಮ್ಮೇಳನಗಳು ನಡೀತವೆ. ದುಂಡು ಮೇಜಿನ ಸಮ್ಮೇಳನಗಳು 3 ನಡೀತವೆ. ಒಟ್ಟಾದರಾಗಿ 3 ನಡೀತವೆ. ಇದು ತನ್ನ ವರದಿಯನ್ನು ಕೊಟ್ಟ ಮೇಲೆ ಲಂಡನ್ ನಲ್ಲಿ 1930, 31, 32ರಲ್ಲಿ ದುಂಡು ಮೇಜಿನ ಸಮ್ಮೇಳನಗಳು ನಡೀತಾ ಇರ್ತವೆ. ಹಾಗಾದ್ರೆ ಆ ದುಂಡು ಮೇಜಿನ ಸಮ್ಮೇಳನಗಳು ಯಾವುದನ್ನ ಅವಲಂಬಿಸಿ ನಡೀತಾ ಇರ್ತವೆ ಅಂದ್ರೆ ಈ ಏನು ಸೈಮನ್ ಆಯೋಗ ಅಥವಾ ಶಾಸನಾತ್ಮಕ ಆಯೋಗ ಏನು ವರದಿಯನ್ನು ಕೊಟ್ಟಿರುತ್ತೆ ಆ ವರದಿಯ ಆಧಾರದ ಮೇಲೆ ಲಂಡನ್ ನಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳು ನಡೀತಾ ಇರಬೇಕಾದ್ರೆ ಈ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಒಂದು ನಿರ್ಣಯವನ್ನು ತೆಗಿತಾರೆ. ಒಂದು ನಿರ್ಣಯ ತೆಗೆದುಕೋಬೇಕಾದ್ರೆ ಏನಂದ್ರೆ ಇಲ್ಲಿ ನೋಡಿ, ಭಾರತೀಯರಲ್ಲಿ ಹಿಂದೂಗಳನ್ನ ಮತ್ತು ಮುಸ್ಲಿಮ್ಸ್ಗಳನ್ನ ಒಡೆಯೋದಕ್ಕೆ 1909ರ ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ವರ್ಗವನ್ನ ಸೃಷ್ಟಿ ಮಾಡಿದ್ರು ಬ್ರಿಟಿಷರು. ಆದ್ರೆ ಈ ಸರ್ತಿ ಏನ್ ಮಾಡ್ತಾರೆ, ಈ ಸೈಮನ್ ಆಯೋಗ ಅಥವಾ ಶಾಸನಾತ್ಮಕ ಆಯೋಗ ಬಂದು ಹೋದ್ಮೇಲೆ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾರತೀಯ ಹಿಂದೂಗಳನ್ನ ಒಡೆಯೋದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನವನ್ನ ಜಾರಿಗೆ ತರ್ತಾರೆ. ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನವನ್ನ ಈ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಕೊಡಬೇಕು ಅಂತೇಳಿ ಒಂದು ಶ್ವೇತ ಪತ್ರನ ಹೊರಡಿಸ್ತಾರೆ. ಇದನ್ನ ಕೇಳಿದಂತ ಮಹಾತ್ಮ ಗಾಂಧೀಜಿ ಏನ್ ಮಾಡ್ತಾರೆ, ಈ ಶ್ವೇತ ಪತ್ರನ ಹೊರಡಿಸ್ತಿರ್ತಾರಲ್ಲ, ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನವನ್ನ ನೀಡಬೇಕು ಅಂತ ಹೇಳಿ ಶ್ವೇತ ಪತ್ರವನ್ನ ಏನು ಬ್ರಿಟಿಷರು ಹೊರಡಿಸ್ತಿರ್ತಾರೆ ಅದರ ವಿರುದ್ಧ ಮಹಾತ್ಮ ಗಾಂಧೀಜಿ ಚಳವಳಿಯನ್ನ ಅಥವಾ ಉಪವಾಸ ಸತ್ಯಾಗ್ರಹನ ಆರಂಭ ಮಾಡ್ತಾರೆ. ಮಹಾತ್ಮ ಗಾಂಧಿ ಏನ್ ಮಾಡ್ತಾರೆ, ಅಮರನಾಂತ ಉಪವಾಸ ಸತ್ಯಾಗ್ರಹವನ್ನ ಆರಂಭ ಮಾಡ್ತಾರೆ. ಹಾಗಾದ್ರೆ ಒಂದು ಕ್ವಶನ್ ಕೇಳಬಹುದು, ಮಹಾತ್ಮ ಗಾಂಧೀಜಿ ಅಮರನಾಂತ ಉಪವಾಸ ಸತ್ಯಾಗ್ರಹವನ್ನ ಯಾವುದರ ವಿರುದ್ಧ ಮಾಡಿದ್ರೆ ಅಂದ್ರೆ ಇಲ್ಲಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನ ವರ್ಗವನ್ನು ಸೃಷ್ಟಿ ಮಾಡಿದ್ದರಿಂದ ಮಹಾತ್ಮ ಗಾಂಧೀಜಿಯವರು ಈ ಉಪವಾಸ ಸತ್ಯಾಗ್ರಹನ ಆರಂಭ ಮಾಡ್ತಾರೆ. ಈ ಉಪವಾಸ ಸತ್ಯಾಗ್ರಹನ ಆರಂಭ ಮಾಡಿದ್ದರಿಂದ ಇವ್ರು ಏನ್ ಮಾಡ್ತಾರೆ, ಅಸ್ಪೃಶ್ಯರ ನಾಯಕರಾಗಿರ್ತಕ್ಕಂತ ಅಂಬೇಡ್ಕರ್ ಅವರು ಇದಕ್ಕೆ ಬೆಂಬಲವನ್ನ ಕೊಡ್ತಾರೆ. ಯಾಕಂದ್ರೆ ಅಸ್ಪೃಶ್ಯರ ಸ್ವತಂತ್ರಕ್ಕೋಸ್ಕರ ಅಂಬೇಡ್ಕರ್ ಒಂದ್ ಕಡೆ ಹೋರಾಡ್ತಾ ಇದ್ರೆ, ಅಥವಾ ಸಂವಿಧಾನ ರಚನೆ ಮಾಡೋದಕ್ಕೋಸ್ಕರ ಒಂದ್ ಕಡೆ ಅಂಬೇಡ್ಕರ್ ಶ್ರಮ ಪಡ್ತಾ ಇದ್ರೆ, ಜೊತೆಗೆ ಅಸ್ಪೃಶ್ಯರ ಏಳಿಗೆಗಾಗಿ, ಅಸ್ಪೃಶ್ಯರ ಸೌಲಭ್ಯಗಳಿಗಾಗಿ ಅಂಬೇಡ್ಕರ್ ಅವರು ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ. ಅದಕ್ಕೋಸ್ಕರ ಬ್ರಿಟಿಷರು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನ ವ್ಯವಸ್ಥೆನ ಜಾರಿಗೆ ತಂದಿದ್ದರಿಂದ ಅಂಬೇಡ್ಕರ್ ಅವರು ಇವರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ, ಯಾರಿಗೆ ಬ್ರಿಟಿಷರಿಗೆ ಬೆಂಬಲ ಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇದರ ವಿರುದ್ಧ ಮಹಾತ್ಮ ಗಾಂಧೀಜಿ ಏನ್ ಮಾಡ್ತಾರೆ, ಹಿಂದೂಗಳನ್ನ ಹೊಡಿತಾರೆ ಅಂತೇಳಿ ಅದರ ವಿರುದ್ಧ ಉಪವಾಸ ಸತ್ಯಾಗ್ರಹನ ಆರಂಭ ಮಾಡಿದ್ದಕ್ಕಾಗಿ ಅಂಬೇಡ್ಕರ್ ಅಂದ್ರೆ ಅಸ್ಪೃಶ್ಯರ ಮುಖಂಡನಾಗಿರ್ತಕ್ಕಂಥ ಅಂಬೇಡ್ಕರ್ ಅವರು ಮತ್ತು ಮಹಾತ್ಮ ಗಾಂಧೀಜಿ ಅವರಿಗೆ 1932 ಡಿಸೆಂಬರ್ 1932 ಸೆಪ್ಟೆಂಬರ್ 24 ಸೆಪ್ಟೆಂಬರ್ ಅವರು ಪೂನಾ ಒಪ್ಪಂದ ನಡೆಯುತ್ತೆ. ಪೂನಾ ಒಪ್ಪಂದ ಯಾರಿಗೆ, ಗಾಂಧೀಜಿ ಮತ್ತು ಅಂಬೇಡ್ಕರ್. ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ 1932 ಸೆಪ್ಟೆಂಬರ್ 24ರಂದು ಪೂನಾ ಒಪ್ಪಂದ ನಡೆಯೋದ್ರ ಮುಖಾಂತರ ಈ ಅಸ್ಪೃಶ್ಯರಿಗೆ
ಪ್ರತ್ಯೇಕ ಮತದಾನದ ಬದಲಿಗೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನದ ಬದಲಿಗೆ ಅಸ್ಪೃಶ್ಯ ವರ್ಗಗಳಿಗೆ ಅಥವಾ ದುರ್ಬಲ ವರ್ಗಗಳಿಗೆ ಸೌಲಭ್ಯ ಅಥವಾ ಮೀಸಲಾತಿ ನೀಡುವಂತ ಒಂದು ವ್ಯವಸ್ಥೆನ ಜಾರಿಗೆ ತರ್ತಾರೆ. ಅಂದ್ರೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನ ಕೊಡುವುದರ ಬದಲಿಗೆ ದುರ್ಬಲ ವರ್ಗಗಳಿಗೆ ಹೆಚ್ಚಿನ ಸೌಲಭ್ಯ ಮತ್ತು ಶಿಕ್ಷಣ ಸೌಲಭ್ಯವನ್ನು ಕೊಡುವಂತ ಒಂದು ವ್ಯವಸ್ಥೆನ ಪರ್ಯಾಯ ವ್ಯವಸ್ಥೆನ ಜಾರಿಗೆ ತಂದು ಈ ಪೂನಾ ಒಪ್ಪಂದದ ಮೂಲಕ ಇದು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನವನ್ನು ಕ್ಯಾನ್ಸಲ್ ಮಾಡ್ತಾರೆ. ಅವಾಗ ಅಂಬೇಡ್ಕರ್ ಅವರು ಇಬ್ರು ಕೂಡಿ ಒಪ್ಪಂದ ಮಾಡ್ತಾರೆ. ಯಾರು? ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್. ಅದಾದ್ಮೇಲೆ ಮಹಾತ್ಮ ಗಾಂಧೀಜಿ ಏನ್ ಮಾಡ್ತಾರೆ? ಅಸ್ಪೃಶ್ಯರ ಬಗ್ಗೆ ಹೆಚ್ಚಿನ ಜನರಲ್ಲಿ ಒಂದು ಅರಿವನ್ನು ಮೂಡಿಸ್ತಾ ಅಸ್ಪೃಶ್ಯರು ಕೂಡ ನಮ್ಮೊಟ್ಟಿಗೆ ಒಬ್ಬರು, ನಮ್ಮೊಳಗೆ ಅವರು ಕೂಡ ಒಬ್ಬರು, ಹಿಂದೂಗಳಲ್ಲಿ ಅವರು ಬೇರೆ ಅಲ್ಲ ಅಂತೇಳಿ ಹಲವಾರು ಪ್ರದೇಶಗಳಿಗೆ ಹೋಗಿ ಅದರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಬರ್ತಾರೆ. ಅದಾಗಿದ್ದಂತ ಒಂದು ಕಥೆ ಇಷ್ಟ ಆಗಿರುತ್ತೆ. ಹೌದಾ? ಇದಾದ್ಮೇಲೆ ಏನಾಗುತ್ತೆ? ಇದಾದ ನಂತರ ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಅಂದ್ರೆ 1919 ಕಾಯ್ದೆ ವಿಫಲತೆ ಹೊಂದುತ್ತೆ. ಆಮೇಲೆ ಸೈಮನ್ ಆಯೋಗ ಅಥವಾ ಶಾಸನಾತ್ಮಕ ಆಯೋಗ ಭಾರತಕ್ಕೆ ಬರುತ್ತೆ. ಅದು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕಂತ ಹೇಳಿ ಕೊಡುತ್ತೆ. ಅದಾದ್ಮೇಲೆ ಅದರ ಅಭಿಪ್ರಾಯದ ಮೇಲೆಗೆ, ಅದರ ವರದಿಯ ಮೇಲೆಗೆ 3 ದುಂಡು ಮೇಜಿನ ಸಮ್ಮೇಳನಗಳು ಲಂಡನ್ ನಲ್ಲಿ ನಡೀತವೆ. ಅದಾದ ಮೇಲೆ ಅವರಿಗೆ ಪ್ರತ್ಯೇಕ ಮತದಾನ ಕೊಡಬೇಕಂತೇಳಿ ಆ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಒಂದು ಶ್ವೇತ ಪತ್ರ ನೋಡಿಸ್ತಾರೆ. ಯಾರಿಗೆ ಪ್ರತ್ಯೇಕ ಮತದಾನ ವ್ಯವಸ್ಥೆ? ಅಸ್ಪೃಶ್ಯರಿಗೆ ಕೊಡಬೇಕಂತೇಳಿ. ಅದರ ವಿರುದ್ಧ ಮಹಾತ್ಮ ಗಾಂಧೀಜಿ ಹೋರಾಟ ಮಾಡ್ತಾರೆ, ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಅದಾದ್ಮೇಲೆ ಅಂಬೇಡ್ಕರ್ ಅವರಿಗೆ 24 ಸೆಪ್ಟೆಂಬರ್ 1932ರಲ್ಲಿ ಒಂದು ಒಪ್ಪಂದ ನೀಡುತ್ತೆ. ಅದು ಪುನಾ ಒಪ್ಪಂದ. ಆ ಒಪ್ಪಂದದೊಂದಿಗೆ ಆ ಉಪವಾಸ ಸತ್ಯಾಗ್ರಹ ಅಂತ್ಯವಾಗುತ್ತೆ. ಅದಾದ ನಂತರ 1935 ಕಾಯ್ದೆ ರಿಯಲ್ ಆಗಿ ಜಾರಿಗೆ ಬರುವಂತದ್ದು. ಇವಾಗ 1935 ಕಾಯ್ದೆ ರಿಯಲ್ ಆಗಿ ಜಾರಿಗೆ ಬರುತ್ತೆ. ಹಾಗಾಗಿ 1935 ಕಾಯ್ದೆಯ ಮುಖ್ಯಾಂಶಗಳು ಯಾವ ರೀತಿ ಇದ್ದವು? ಇದು 1935 ಕಾಯ್ದೆ ಬರೋಕಿನ ಮುಂಚೆ ಆಗಿದಂತ ಬೆಳವಣಿಗೆಗಳು. ಅದಾದ್ಮೇಲೆ 1935 ಕಾಯ್ದೆ ಮುಖ್ಯಾಂಶಗಳು ಯಾವ ರೀತಿ ಇದ್ದಾವೆ ಅಂತ ನಾವು ನೋಡ್ತಾ ಹೋದ್ರೆ 1935 ಕಾಯ್ದೆ ಇದು 795 ವಿಧಿಗಳು. 321 ವಿಧಿಗಳು ಜೊತೆಗೆ 10 ಅನುಸೂಚಿಗಳನ್ನ ಹೊಂದಿತ್ತು. ಅನುಸೂಚಿ 321 ವಿಧಿಗಳು 1935 ಕಾಯ್ದೆ 321 ವಿಧಿ ಹಾಗೂ 10 ಅನುಸೂಚಿಗಳನ್ನ ಹೊಂದಿತ್ತು. ಈ 1935 ಕಾಯ್ದೆನ ಒಂದು ವಿಶೇಷತೆಯಿಂದ ಕರೀತಾರೆ. ಏನಂದ್ರೆ ಈ 1935 ಕಾಯ್ದೆಯ ಹಲವು ಮುಖ್ಯಾಂಶಗಳನ್ನ ಅಥವಾ ಹಲವು ವಿಷಯಗಳನ್ನ ಭಾರತದ ಸಂವಿಧಾನದಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದರಿಂದ ಈ 1935 ಕಾಯ್ದೆನ ಏನಂತ ಕರೀತಾರೆ ಅಂದ್ರೆ ಭಾರತದ ಸಂವಿಧಾನದ ನೀಲನಕ್ಷೆ ಅಂತೇಳಿ ಕರೀತಾರೆ. ಭಾರತ ಸಂವಿಧಾನದ ನೀಲನಕ್ಷೆ ಅಂತೇಳಿ 1935 ಕಾಯ್ದೆನ ಕರೀತಾರೆ. ಹಾಗಾಗಿ 1935 ಕಾಯ್ದೆ 321 ವಿಧಿಗಳನ್ನ 10 ಅನುಸೂಚಿಗಳನ್ನ ಹೊಂದಿತ್ತು. ಕ್ವಶನ್ ಕೇಳ್ತಾರೆ, 1935 ಕಾಯ್ದೆ ಎಷ್ಟು ವಿಧಿಗಳನ್ನ ಹಾಗೂ ಎಷ್ಟು ಅನುಸೂಚಿಗಳನ್ನ ಹೊಂದಿತ್ತು ಅಂದ್ರೆ 321 ವಿಧಿಗಳನ್ನ 10 ಅನುಸೂಚಿಗಳನ್ನ ಹೊಂದಿತ್ತು ಅಂತ ಹೇಳ್ಬೇಕು. ಹಾಗಾದ್ರೆ ಈ ಕಾಯ್ದೆ ಮುಖಾಂತರ ಜಾರಿಗೆ ಬಂದಂತ ಕೆಲವು ವಿಷಯಗಳನ್ನ ನಾವು ಚರ್ಚೆ ಮಾಡ್ತಾ ಹೋದ್ರೆ ಈ ಕಾಯ್ದೆ ಮುಖಾಂತರ ಸಂಯುಕ್ತ ಪದ್ಧತಿ ಜಾರಿಗೆ ಬರುತ್ತೆ. ಮೊದಲನೇದಾಗಿ ಸಂಯುಕ್ತ ಪದ್ಧತಿ ಅಂತ ಹೇಳುತ್ತೆ. ಸಂಯುಕ್ತ ಪದ್ಧತಿ. ಹಾಗಾದ್ರೆ ಸಂಯುಕ್ತ ಪದ್ಧತಿ ಅಂದ್ರೆ ಏನಂದ್ರೆ ಭಾರತದಲ್ಲಿರ್ತಕ್ಕಂಥ ಬ್ರಿಟಿಷ್ ಪ್ರಾಂತ್ಯಗಳು ಹಾಗೂ ಭಾರತದ ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡ ಸಂಯುಕ್ತ ಪದ್ಧತಿಗೆ ಅವಕಾಶ ಕೊಡುವಂತದ್ದು. ಅಂದ್ರೆ ಭಾರತದಲ್ಲಿ ಸುಮಾರು 11 ಪ್ರಾಂತ್ಯಗಳಿದ್ದವು. ಭಾರತದಲ್ಲಿ ಬ್ರಿಟಿಷರ 11 ಪ್ರಾಂತ್ಯಗಳಿದ್ದು, ಜೊತೆಗೆ ಭಾರತದ ದೇಶೀಯ ಸಂಸ್ಥಾನಗಳು ಎಷ್ಟಿದ್ವು ಅಂದ್ರೆ ಸ್ವತಂತ್ರದ ಹೊತ್ತಿಗೆ ಸುಮಾರು 565ರಷ್ಟು ಭಾರತದ ದೇಶೀಯ ಸಂಸ್ಥಾನಗಳು ಇದ್ದವು. ಆ ದೇಶೀಯ ಸಂಸ್ಥಾನಗಳು ಮತ್ತು ಬ್ರಿಟಿಷ್ ಪ್ರಾಂತ್ಯಗಳನ್ನು ಒಳಗೊಂಡಂತೆ ಸಂಯುಕ್ತ ಪದ್ಧತಿಗೆ ಅವಕಾಶವನ್ನು ಕೊಡುವಂತದ್ದು ಈ ಭಾರತ ಸರ್ಕಾರದ 1935 ಭಾರತ ಸರ್ಕಾರದ ಕಾಯ್ದೆ ಒಂದು ಮುಖ್ಯಾಂಶ ಆಗಿತ್ತು. ಅದರ ಜೊತೆಗೆ ಎರಡನೇದಾಗಿ ಬರುತ್ತೆ ಯಾವುದು? ಶಾಸಕಾಂಗ ಯಾವುದು? ಶಾಸಕಾಂಗ ಅಂತ ಬರುತ್ತೆ. ಶಾಸಕಾಂಗ ಅಂತ ಅಂದ್ರೆ ಏನು? ಶಾಸಕಾಂಗ ಅಂತ ಬರುತ್ತೆ ಕೇಂದ್ರದಲ್ಲಿ. ಈ ಶಾಸಕಾಂಗ ಬರೋಕೆ ಮುಂಚೆ ಇನ್ನೊಂದು ಇಲ್ಲಿ ಒಂದು ಚರ್ಚೆ ಮಾಡೋಣ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಅಧಿಕಾರ ವಿಭಜನೆ ಅಂತ ಬರುತ್ತೆ. ಅಧಿಕಾರವನ್ನು ವಿಭಜನೆ ಮಾಡಲಾಯಿತು. 1919 ಕಾಯ್ದೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ, ಅದು ನಿಮ್ಮ ಸಿಲೆಬಸ್ ಇಲ್ಲ, 1919 ಕಾಯ್ದೆಯಲ್ಲಿ ಅಧಿಕಾರವನ್ನ 2 ರೀತಿ ವಿಂಗಡಣೆ ಮಾಡಿದ್ರು. ಒಂದು ಕೇಂದ್ರ ಪಟ್ಟಿ, ಒಂದು ಪ್ರಾಂತೀಯ ಪಟ್ಟಿ ಅಂತೇಳಿ ಅಧಿಕಾರವನ್ನ 2 ರೀತಿ ವಿಂಗಡಣೆ ಮಾಡಿದ್ರು 1919 ಕಾಯ್ದೆಯಲ್ಲಿ. ಆದ್ರೆ 1935 ಕಾಯ್ದೆಯಲ್ಲಿ ಅಧಿಕಾರವನ್ನ ವಿಭಜನೆ ಮಾಡ್ತಾರೆ. ಯಾವ ರೀತಿ ಅಂದ್ರೆ 3 ಪಟ್ಟಿಗಳಲ್ಲಿ ವಿಭಜನೆ ಮಾಡ್ತಾರೆ. ಯಾವುದು? ಒಂದು ಕೇಂದ್ರ ಪಟ್ಟಿ, ಒಂದು ಪ್ರಾಂತೀಯ ಪಟ್ಟಿ, ಒಂದು ಕೇಂದ್ರ ಪಟ್ಟಿ, ಒಂದು ಪ್ರಾಂತೀಯ ಪಟ್ಟಿ, ಒಂದು ಸಮವರ್ತಿ ಪಟ್ಟಿ ಅಂತ ಇರುತ್ತೆ. ಹಾಗಾದ್ರೆ ಈ 3 ಪಟ್ಟಿಗಳಲ್ಲಿ ಅಧಿಕಾರವನ್ನ ವಿಭಜನೆ ಮಾಡ್ತಾರೆ. ಎಷ್ಟೆಷ್ಟು ಅಧಿಕಾರಗಳನ್ನ ವಿಭಜನೆ ಮಾಡ್ತಾರೆ ಅಂದ್ರೆ ಇಲ್ಲಿ 56 ವಿಷಯಗಳು,
ಇಲ್ಲಿ 54 ವಿಷಯಗಳು, ಇಲ್ಲಿ 36 ವಿಷಯಗಳು, ಇಲ್ಲಿ 59 ವಿಷಯಗಳು, 59 ವಿಷಯಗಳು, 34 ವಿಷಯಗಳು, 54 ವಿಷಯಗಳು ಮತ್ತೆ 36 ವಿಷಯಗಳನ್ನ ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಯಾವ್ಯಾವ ವಿಷಯಗಳನ್ನ ಯಾವ್ಯಾವ ಪಟ್ಟಿಯಲ್ಲಿ ಸೇರಿಸ್ತಾರೆ ಅಂದ್ರೆ ಇಲ್ಲಿ ನೋಡಿ ಕರೆನ್ಸಿ, ಹಾಗ ಜೊತೆಗೆ ವಿದೇಶಾಂಗ ನೀತಿ, ವಿದೇಶಾಂಗ ವ್ಯವಹಾರ ಇರ್ಬೋದು, ಮತ್ತೆ ರಕ್ಷಣೆ, ಇಂಥವು ಏನ್ ಬರುತ್ತೆ ಇದು ಕೇಂದ್ರ ಪಟ್ಟಿಗೆ ಸಂಬಂಧಪಡುತ್ತೆ. ಕರೆನ್ಸಿ, ವಿದೇಶಾಂಗ, ರಕ್ಷಣೆ. ಕ್ವಶನ್ ಕೇಳ್ತಾರೆ ಕೇಂದ್ರ ಪಟ್ಟಿಯಲ್ಲಿ ಇರ್ತಕ್ಕಂಥ 2 ವಿಷಯಗಳನ್ನ 2 ವಿಷಯಗಳ ಬಗ್ಗೆ ತಿಳಿಸಿ. ಯಾವ ಯಾವ 2 ವಿಷಯಗಳು ಕೇಂದ್ರ ಪಟ್ಟಿಗೆ ಸಂಬಂಧಪಟ್ಟಿವೆ ಅಂದ್ರೆ ಕರೆನ್ಸಿ ಇರ್ಬೋದು, ವಿದೇಶಾಂಗ ರಕ್ಷಣೆ, ವಿದೇಶಾಂಗ ನೀತಿ ಇರ್ಬೋದು, ರಕ್ಷಣೆ, ಇದು ಕೇಂದ್ರ ಪಟ್ಟಿಗೆ ಸಂಬಂಧಪಟ್ಟಿದೆ. ಹಾಗಾದ್ರೆ ಪ್ರಾಂತೀಯ ಪಟ್ಟಿಗೆ ಯಾವ ವಿಷಯ ಸಂಬಂಧಪಟ್ಟಿದೆ? ಪ್ರಾಂತೀಯ ಪಟ್ಟಿಯಲ್ಲಿ ಪೊಲೀಸ್ ಇರ್ಬೋದು ಮತ್ತು ಶಿಕ್ಷಣ ಇರ್ಬೋದು. ಪೊಲೀಸ್ ಮತ್ತು ಶಿಕ್ಷಣ ಇವು ಏನಂದ್ರೆ ಪ್ರಾಂತೀಯ ಪಟ್ಟಿಗೆ ಸಂಬಂಧಪಟ್ಟಿವೆ. ಪ್ರಾಂತೀಯ ಪಟ್ಟಿಗೆ ಸಂಬಂಧಪಟ್ಟದ್ದು. ಜೊತೆಗೆ ಸಮವರ್ತಿ ಪಟ್ಟಿ ಬರುತ್ತೆ. ಇಲ್ಲಿ ಕ್ರಿಮಿನಲ್ ಮತ್ತು ಕ್ರಿಮಿನಲ್ ಲಾ, ಜೊತೆಗೆ ವಿವಾಹ ವಿಚ್ಛೇದನ, ಕ್ರಿಮಿನಲ್ ಮತ್ತು ಕ್ರಿಮಿನಲ್ ಲಾ, ವಿವಾಹ ವಿಚ್ಛೇದನ ಮತ್ತು ಸಿವಿಲ್ ಲಾ ಕೂಡ ಇದರಲ್ಲೇ ಬರುತ್ತೆ. ಸಿವಿಲ್ ಮತ್ತು ಕ್ರಿಮಿನಲ್ ಲಾ ಜೊತೆಗೆ ವಿವಾಹ ಮತ್ತು ವಿಚ್ಛೇದನ ಇದು ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು. ಇಷ್ಟು 2ನೇ ಮುಖ್ಯಾಂಶ. ಏನೋ ಒಂದು ಸಂಯುಕ್ತ ಪದ್ಧತಿಗೆ ಅವಕಾಶ ಮಾಡಿಕೊಡುತ್ತೆ, ಜೊತೆಗೆ ಅಧಿಕಾರನ 3 ರೀತಿ ವಿಭಜನೆ ಮಾಡುತ್ತೆ 1935ರ ಕಾಯ್ದೆ. ಅದಾದ್ಮೇಲೆ ಮೂರನೇದು ಬರುತ್ತೆ. ಮೂರನೇದು ಏನಂದ್ರೆ ಕೇಂದ್ರದಲ್ಲಿ ಡಯಾರ್ಕಿ ವ್ಯವಸ್ಥೆ. ಡಯಾರ್ಕಿ ಅಂದ್ರೆ ಆಗ್ಲೇ ಗೊತ್ತಾ? ಡಯಾರ್ಕಿ ಅಂದ್ರೆ ದ್ವಿಸರ್ಕಾರ. ಕೇಂದ್ರದಲ್ಲಿ ಡಯಾರ್ಕಿ ಅಂದ್ರೆ ದ್ವಿಸರ್ಕಾರ ಪದ್ಧತಿ. ಅಂದ್ರೆ ರಾಜ್ಯದಲ್ಲಿ ದ್ವಿಸರ್ಕಾರ ಪದ್ಧತಿ ಅಂದ್ರೆ ಪ್ರಾಂತ್ಯದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದಂತದ್ದು ಯಾವ್ದಂದ್ರೆ 1919ರ ಕಾಯ್ದೆ. ಕೇಂದ್ರದಲ್ಲಿ ದ್ವಿಸರ್ಕಾರ ಅಥವಾ ಡಯಾರ್ಕಿ ಪದ್ಧತಿಯನ್ನು ಜಾರಿಗೆ ತಂದಂತ ಕಾಯ್ದೆ ಅಂದ್ರೆ 1935ರ ಕಾಯ್ದೆ. ಹಾಗಾದ್ರೆ ಕೇಂದ್ರದಲ್ಲಿ ಡಯಾರ್ಕಿ ಅಂದ್ರೆ 2 ರೀತಿ ವಿಷಯ ಬರ್ತದೆ. ದ್ವಿಸರ್ಕಾರ ಮೀನ್ಸ್ ಎರಡು ರೀತಿ ವಿಷಯ. ಒಂದು, ಇಲ್ಲಿ ಗವರ್ನರ್ ಜನರಲ್ ಇರ್ತಾನೆ. ಗವರ್ನರ್ ಜನರಲ್ ಏನ್ ಮಾಡ್ತಾನೆ? ಗವರ್ನರ್ ಜನರಲ್ 2 ರೀತಿ ವಿಷಯ ಯಾವ ರೀತಿ ಇರುತ್ತೆ ನೋಡಿ. ಗವರ್ನರ್ ಜನರಲ್ ತಾವೇ ನೇಮಿಸಿದಂತ, ಅರ್ಥ ಮಾಡ್ಕೊಳ್ಳಿ, ಗವರ್ನರ್ ಜನರಲ್ ತಾವೇ ನೇಮಿಸಿದಂತ ಕೌನ್ಸಿಲರ್ಗಳ ಸಲಹೆ ಮೇರೆಗೆ ಕಾಯ್ದಿರಿಸಿದ ವಿಷಯಗಳಾದಂತ ಕರೆನ್ಸಿ ಇರ್ಬೋದು, ರಕ್ಷಣೆ ಇರ್ಬೋದು, ವಿದೇಶಾಂಗ ನೀತಿ ಇರ್ಬೋದು, ಇವುಗಳ ಮೇಲೆ ಅಧಿಕಾರವನ್ನ ಚಲಾಯಿಸುವಂತದ್ದು ಒಂದು ಕಡೆ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಗವರ್ನರ್ ಜನರಲ್ ಇರ್ತಾರೆ. ಯಾವಾಗ ನಾವೀಗ ರಾಷ್ಟ್ರಪತಿ ಅಂತ ಏನ್ ಹೇಳ್ತೀವಿ ಅಥವಾ ಪ್ರಧಾನಮಂತ್ರಿ ಏನ್ ಹೇಳ್ತೀವಿ, ಅವಾಗ ಗವರ್ನರ್ ಜನರಲ್ ಇದ್ರು. ಆ ಗವರ್ನರ್ ಜನರಲ್ ಏನ್ ಮಾಡ್ತಾರೆ? ತಾವೇ ನೇಮಿಸಿದಂತ ಕೌನ್ಸಿಲರ್ಗಳ ಸಹಾಯದ ಮೇರೆಗೆ ಅಥವಾ ಸಲಹೆಯ ಮೇರೆಗೆ, ಇದೊಂದು ಇಂಪಾರ್ಟೆಂಟ್, ಕಾಯ್ದಿರಿಸಿದ ವಿಷಯಗಳಾದ ವಿದೇಶಾಂಗ ಇರ್ಬೋದು, ರಕ್ಷಣೆ ಇರ್ಬೋದು, ಕರೆನ್ಸಿ ಇರ್ಬೋದು, ಈ ವಿಷಯಗಳ ಮೇಲೆ ತೀರ್ಮಾನಗಳನ್ನ ಅಥವಾ ನಿರ್ಣಯಗಳನ್ನ ತೆಗೆದುಕೊಳ್ಳುವಂತದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಗವರ್ನರ್ ಜನರಲ್ ಕೌನ್ಸಿಲ್ ಆಫ್ ಸ್ಟೇಟ್ ಏನಿರುತ್ತೆ, ಕೌನ್ಸಿಲ್ ಆಫ್ ಸ್ಟೇಟ್ ಅಂದ್ರೆ ಕೆಳಮನೆ ಅಥವಾ ಮೇಲ್ಮನೆ ಅಂತ ನಾವು ಲೋಕಸಭೆ ಅಥವಾ ರಾಜ್ಯಸಭೆ ಅಂತ ಏನ್ ಹೇಳ್ತೀವಿ. ಕೌನ್ಸಿಲ್ ಆಫ್ ಸ್ಟೇಟ್ ಅಂದ್ರೆ ಶಾಸಕಾಂಗಕ್ಕೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳ ಸಲಹೆಗನುಗುಣವಾಗಿ, ಅಂದ್ರೆ ಗವರ್ನರ್ ಜನರಲ್ ಕೌನ್ಸಿಲ್ ಆಫ್ ಸ್ಟೇಟ್ ನ ಮಿನಿಸ್ಟರ್ಗಳ ಸಲಹೆಗನುಗುಣವಾಗಿ ವರ್ಗಾಯಿಸಿದ ವಿಷಯಗಳ ಬಗ್ಗೆ ತೀರ್ಮಾನಗಳನ್ನ ಅಥವಾ ನಿರ್ಣಯಗಳನ್ನ ತೆಗೆದುವಂತದ್ದು. 2ನೇ ಪಾಯಿಂಟ್ ಹೇಳ್ತೀನಿ ನೋಡಿ. ಗವರ್ನರ್ ಜನರಲ್ ಕೌನ್ಸಿಲ್ ಆಫ್ ಸ್ಟೇಟ್ ನ ಮಿನಿಸ್ಟರ್ಗಳ, ಅಲ್ಲಿ ಕೌನ್ಸಿಲರ್ಗಳ, ಇಲ್ಲಿ ಕೌನ್ಸಿಲ್ ಆಫ್ ಸ್ಟೇಟ್ ನ ಮಿನಿಸ್ಟರ್ಗಳ ಸಲಹೆ ಮೇರೆಗೆ ವರ್ಗಾಯಿಸಿದ ವಿಷಯಗಳ ಬಗ್ಗೆ ತೀರ್ಮಾನಗಳನ್ನ ಅಥವಾ ನಿರ್ಣಯಗಳನ್ನ ತೆಗೆದುಕೊಳ್ಳುವಂಥದ್ದು. ಇದು ದ್ವಿಸರ್ಕಾರ ಪದ್ಧತಿ ಅಥವಾ ಡಯಾರ್ಕಿ ಪದ್ಧತಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅರ್ಥ ಆಗಲಿ ಅಂದ್ರೆ ನೋಟ್ಸ್ ಬರ್ಸುವಾಗ ಇನ್ನೊಮ್ಮೆ ಅರ್ಥ ಮಾಡಿಸ್ತೀನಿ. ಆಯ್ತಾ? ಇದಾದ್ಮೇಲೆ 4ನೇದು ಬರುತ್ತೆ ಶಾಸಕಾಂಗ ಅಂತ ಬರುತ್ತೆ. 4ನೇದು ಶಾಸಕಾಂಗ ಅಂದ್ರೆ ಏನು? ಶಾಸಕಾಂಗ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಕೂಡಿತೇವೆ. ಲೋಕಸಭೆ, ರಾಜ್ಯಸಭೆ ಅಂತ ಏನ್ ಹೇಳ್ತೀವಿ ಅದಕ್ಕೆ ಶಾಸಕಾಂಗ, ಕೇಂದ್ರ ಶಾಸಕಾಂಗ ಅಂತೀವಿ. ರಾಜ್ಯ ಶಾಸಕಾಂಗ ಅಂತ ಬಂದ್ರೆ ನಮ್ದು ವಿಧಾನಸಭೆ, ವಿಧಾನ ಪರಿಷತ್ ಅಂತ ಬರುತ್ತೆ. ಹೌದಾ? ಆದ್ರೆ ಇದು ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಕೇಂದ್ರದಲ್ಲಿ ಇಲ್ಲಿ ಏನಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಬರುತ್ತೆ. ಲೆಜಿಸ್ಲೇಟಿವ್ ಅಸೆಂಬ್ಲಿ ಜೊತೆಗೆ ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಬರುತ್ತೆ. ಕೌನ್ಸಿಲ್ ಆಫ್ ಸ್ಟೇಟ್
ಈ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಕೌನ್ಸಿಲ್ ಆಫ್ ಸ್ಟೇಟ್ ಅಂತಕ್ಕಂಥ 7 ಶಾಸಕಾಂಗಗಳನ್ನ ಕೇಂದ್ರದಲ್ಲಿ ಜಾರಿಗೆ ತರುತ್ತೆ. ಹಾಗಾದ್ರೆ ಹಿಂಗಂದ್ರೆ ಏನು ಅಂತ ನಾವು ನೋಡ್ತಾ ಹೋದ್ರೆ, ಇದರಲ್ಲಿ ಅಸೆಂಬ್ಲಿ ಅಂದ್ರೆ ಕೆಳಮನೆ, ಇದು ಮೇಲ್ಮನೆ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಇದು ರಾಜ್ಯಸಭೆ, ಹಿರಿಯರ ಸದನ ಅಂತ ಹೇಳ್ತೀವಿ ನಾವು ಇವಾಗ, ರಾಜ್ಯಸಭೆ. ಹೌದಾ? ಇದು ಲೋಕಸಭೆ, ಇದು ಕಿರಿಯರ ಸದನ ಅಂತ ಹೇಳ್ತೀವಿ. ಇದು ಹಿರಿಯರ ಸದನ, ಇದು ಕಿರಿಯರ ಸದನ ಅಂತ ನಾವು ಈಗ ಹೇಳ್ತೀವಿ. ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ ಅಂತಕ್ಕಂಥ 2 ಶಾಸಕಾಂಗಗಳನ್ನ ರಚನೆ ಮಾಡ್ತಾರೆ. ಇದು ರಾಜ್ಯಸಭೆ ಆದ್ರೆ ಅದು ಲೋಕಸಭೆ, ಇದು ಕೆಳಮನೆ ಆದ್ರೆ ಅದು ಮೇಲ್ಮನೆ, ಈ ರೀತಿ ಓಪನ್ ಮಾಡ್ತಾರೆ. ಇದು ಶಾಸಕಾಂಗ ವ್ಯವಸ್ಥೆ. ಹಾಗಾದ್ರೆ ಇದರ ಸದಸ್ಯರ ಸಂಖ್ಯೆ ಏನಾಗಿತ್ತಂದ್ರೆ ಈ 375 ಜನ ಸದಸ್ಯರನ್ನ ಇವ್ರು ಹೊಂದಿದ್ರು. ಇದಕ್ಕೆ 250 ಜನ ಸದಸ್ಯರನ್ನ 260 ಜನ ಸದಸ್ಯರು ಇದಕ್ಕಿದ್ರು. ಹೌದಾ? ಇಷ್ಟು ಜನ ಸದಸ್ಯರನ್ನ ಈ ಲೋಕಸಭೆ ಮತ್ತು ರಾಜ್ಯಸಭೆ ಹೊಂದಿತ್ತು. ಇದರ ಬಗ್ಗೆ ನಾನು ನೋಟ್ಸ್ ಬರುವಾಗ ಹೆಚ್ಚಿನ ಬರ್ತೀನಿ, ಯಾಕಂದ್ರೆ ಇದು 10 ಮಾರ್ಕ್ಸ್ ಕ್ವಶನ್ ಬರುತ್ತೆ. 1935 ಕಾಯ್ದೆನ ವಿಮರ್ಶಿಸಿ ಅಥವಾ ವಿಶ್ಲೇಷಿಸಿ ಅಂತ ಬರುತ್ತೆ. ನಾನು ನೋಟ್ಸ್ ಅಲ್ಲಿ ನಿಮ್ಗೆ ನೀಟಾಗಿ ಬರೆಸ್ತೀನಿ. ಇದ್ರ ಬಗ್ಗೆ ಶಾಸಕಾಂಗ ನೋಡಿ, ಒಂದು ಸಂಯುಕ್ತ ಪದ್ಧತಿಗೆ ಅವಕಾಶ ಕೊಡುತ್ತೆ, ಅಧಿಕಾರ ವಿಭಜನೆಯನ್ನ ಮಾಡುತ್ತೆ, ಜೊತೆಗೆ ಕೇಂದ್ರದಲ್ಲಿ ಡಯರ್ಕಿ ಪದ್ಧತಿಯನ್ನು ಜಾರಿಗೆ ತರುತ್ತೆ, ಜೊತೆಗೆ ಶಾಸಕಾಂಗ ವ್ಯವಸ್ಥೆಯನ್ನು ಜಾರಿಗೆ ತರುತ್ತೆ. ಅದರಲ್ಲಿ ಅಸೆಂಬ್ಲಿ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರಿತೇವೆ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಕರಿತೇವೆ, ಮೇಲ್ಮನೆ ಮತ್ತು ಕೆಳಮನೆ, ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಕರಿತೀವಿ. ಇದರ ಸದಸ್ಯರ ಸಂಖ್ಯೆ 375 ಇತ್ತು, ಇದರ ಸದಸ್ಯರ ಸಂಖ್ಯೆ 260 ಇತ್ತು. ಈ ಸದಸ್ಯರಲ್ಲಿ 250 ಸದಸ್ಯರನ್ನ ಪ್ರಾಂತ್ಯಗಳಿಂದ ಅಂದ್ರೆ ಬ್ರಿಟಿಷ್ ಪ್ರಾಂತ್ಯಗಳಿಂದ ಆಯ್ಕೆ ಆದ್ರೆ, ಇನ್ನು ಉಳಿದಂತ ಸದಸ್ಯರುಗಳು ದೇಶೀಯ ಸಂಸ್ಥಾನಗಳಿಂದ ಆಯ್ಕೆ ಆಗ್ತಾ ಇದ್ರು. ಇದರಲ್ಲಿ 156 ಜನ ಬ್ರಿಟಿಷ್ ಪ್ರಾಂತ್ಯಗಳಿಂದ ಆಯ್ಕೆ ಆದ್ರೆ 104 ಜನ ದೇಶೀಯ ರಾಜ್ಯಗಳಿಂದ ಆಯ್ಕೆ ಆಗ್ತಾ ಇದ್ರು. ಇಷ್ಟು ನಿಮ್ಗೆ ಇಲ್ಲಿ ಗೊತ್ತಿರಬೇಕಾಗುತ್ತೆ. ಇದಾದ್ಮೇಲೆ 5ನೇ ಪಾಯಿಂಟ್ ಬರುತ್ತೆ ಫೆಡರಲ್ ನ್ಯಾಯಾಲಯ ಅಂತ ಬರುತ್ತೆ. 5ನೇ ಪಾಯಿಂಟ್ ಫೆಡರಲ್ ನ್ಯಾಯಾಲಯ. ಹಾಗಾದ್ರೆ ಈ ಫೆಡರಲ್ ನ್ಯಾಯಾಲಯ ಯಾವಾಗ ಸ್ಥಾಪನೆ ಆಗ್ತದೆ? 1937ರಲ್ಲಿ. ನೋಡಿ, 1937ರಲ್ಲಿ ದೆಹಲಿಯಲ್ಲಿ ಸ್ಥಾಪನೆ ಆಗುತ್ತೆ. ದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಆಗುತ್ತೆ. ಯಾವ ಕಾಯ್ದೆ ಮುಖಾಂತರ? 1935 ಕಾಯ್ದೆ ಮುಖಾಂತರ 1937ರಲ್ಲಿ ಫೆಡರಲ್ ನ್ಯಾಯಾಲಯ ಅಂತಕ್ಕಂಥದ್ದು ದೆಹಲಿ ಸ್ಥಾಪನೆ ಆಗುತ್ತೆ. ಈ ದೆಹಲಿಯಲ್ಲಿ ಸ್ಥಾಪನೆ ಆದಂತ ಫೆಡರಲ್ ನ್ಯಾಯಾಲಯ ಏನ್ ಮಾಡುತ್ತೆ? ಮುಂದೆ ಅಂದ್ರೆ ಯಾವಾಗ? 28/1/1950 ಇದು ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಆಗಿ ಪರಿವರ್ತನೆ ಹೊಂದುತ್ತೆ. ಇವಾಗಿನ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಅಂತ ಏನ್ ಹೇಳ್ತೀವಿ, ಮೊದಲು ಇದು 1937ರಲ್ಲಿ ಫೆಡರಲ್ ನ್ಯಾಯಾಲಯ ಆಗಿ ಸ್ಥಾಪನೆ ಆಗಿತ್ತು. ಅದಾದ ಮೇಲೆ ಇದು 28/1/1950ರಲ್ಲಿ ಇದೇನಾಗುತ್ತೆ? ಭಾರತದ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯವಾಗಿ ಪರಿವರ್ತನೆ ಹೊಂದುತ್ತೆ. ಹಾಗಾದ್ರೆ ಇದರ ಕೆಲಸ ಏನಂತ ಬರುತ್ತೆ, ನಾನು ಅದರ ಕೇಂದ್ರ ಇದು ಏನು ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಬಗ್ಗೆ ಎಲ್ಲ ಹೇಳುವಾಗ ಕಂಪ್ಲೀಟ್ ಆಗಿ ಹೇಳ್ತೀನಿ. ಏನು ಕಾರ್ಯ ಇರುತ್ತೆ? ಇದು ರಾಜ್ಯಗಳ ನಡುವೆ ಇರತಕ್ಕಂಥ ಸಮಸ್ಯೆನ ಬಗೆಹರಿಸೋದಾಗಿರುತ್ತೆ ಮತ್ತು ಕೆಳಗಿನ ನ್ಯಾಯಾಲಯಕ್ಕೆ ಅಧೀನ ನ್ಯಾಯಾಲಯಕ್ಕೆ ವಿಮರ್ಶೆಯನ್ನು ಮಾಡುವಂಥದ್ದು ಅಥವಾ ಕೆಳಗಿನ ನ್ಯಾಯಾಲಯಗಳ ದಾಖಲಾತಿಯನ್ನು ಪರಿಶೀಲನೆ ಮಾಡುವಂತದ್ದಾಗಿರುತ್ತೆ. ಮತ್ತು ಕೆಳಗಿನ ನ್ಯಾಯಾಲಯ ಏನಾದ್ರು ಪನಿಷ್ಮೆಂಟ್ ಕೊಟ್ಟಿದ್ರೆ ಅಥವಾ ಶಿಕ್ಷೆಯನ್ನು ವಿಮರ್ಶೆ ಮಾಡುವಂತ ಅಧಿಕಾರ ಕೂಡ ಇದಕ್ಕಿರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಇದು ಏನು? 1ನೇದು ಸಂಯುಕ್ತ ಪದ್ಧತಿಗೆ ಅವಕಾಶ ಮಾಡುತ್ತೆ 1935 ಕಾಯ್ದೆ. 2ನೇದಾಗಿ ಅಧಿಕಾರ ವಿಭಜನೆ ಮಾಡುತ್ತೆ. 3ನೇದಾಗಿ ಕೇಂದ್ರದಲ್ಲಿ ಡಯರ್ಕಿ ಪದ್ಧತಿಯನ್ನು ಜಾರಿಗೆ ತರುತ್ತೆ. 4ನೇದಾಗಿ ಶಾಸಕಾಂಗ ವ್ಯವಸ್ಥೆಯನ್ನು ಜಾರಿಗೆ ತರುತ್ತೆ. 5ನೇದಾಗಿ ಫೆಡರಲ್ ನ್ಯಾಯಾಲಯವನ್ನ ಜಾರಿಗೆ ತರುತ್ತೆ. 6ನೇದಾಗಿ ಪ್ರಾಂತೀಯ ಸ್ವಾಯತ್ತತೆ ಒಂದು ಬರುತ್ತೆ. ಲಾಸ್ಟ್ ಪಾಯಿಂಟ್ ಪ್ರಾಂತೀಯ ಸ್ವಾಯತ್ತತೆ ಅಂದ್ರೆ ಏನು? ಅಂದ್ರೆ ಕೇಂದ್ರಕ್ಕೆ ಕೇಂದ್ರದ ಅಧಿಕಾರ, ಪ್ರಾಂತ್ಯಕ್ಕೆ ಪ್ರಾಂತ್ಯದ ಅಧಿಕಾರ. ಪ್ರಾಂತೀಯ ಸ್ವಾಯತ್ತತೆ ಅಂದ್ರೆ ಪ್ರಾಂತ್ಯ ಮೀನ್ಸ್ ಈಗಿನ ರಾಜ್ಯ ಇದ್ದಂಗೆ. ನೋಡಿ, ಕೇಂದ್ರದ ಸರ್ಕಾರ ಆಡಳಿತದಲ್ಲಿ ಇದ್ರು ಕೂಡ ಭಾರತದಲ್ಲಿ ಕರ್ನಾಟಕ ಸರ್ಕಾರ ಕೂಡ ತನ್ನದೇ ಆದಂತ ಸ್ವಾಯತ್ತತೆ ಇದೆ. ಅಂದ್ರೆ ತನ್ನದೇ ಆದಂತ ಆಡಳಿತ ಮಾಡುವಂತ ನೀತಿ ನಿಯಮಗಳಿದೆ. ತನ್ನ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಗೌರ್ಮೆಂಟ್ ಆಡಳಿತನ ಮಾಡುತ್ತೆ. ಆದ್ರೆ ಯಾವಾದ್ರ ಅಂಡರ್ ನಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದ ಅಂಡರ್ ನಲ್ಲಿ ಕೆಲಸ ಮಾಡುವಂತದ್ದು. ಅದೇ ರೀತಿ ಆವಾಗಿನ ಪ್ರಾಂತ್ಯಗಳೇನಿದ್ದು ಬ್ರಿಟಿಷ್ ಪ್ರಾಂತ್ಯಗಳು ಪ್ರಾಂತೀಯ ಸ್ವಾಯತ್ತತೆಯನ್ನು ಪಡೆದಿದ್ವು. ಅಂದ್ರೆ ಗವರ್ನರ್ ಜನರಲ್ ನ ಆಡಳಿತದಿಂದ ಮುಕ್ತವಾಗುವುದು. ಅಂದ್ರೆ ಪ್ರಧಾನಮಂತ್ರಿ ಆಡಳಿತದಿಂದ ನಾವ್ ಹೆಂಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮುಕ್ತವಾಗಿರ್ತಾರೆ, ಅಂದ್ರೆ ಕೆಲವೊಂದಿಷ್ಟು ವಿಷಯಗಳಲ್ಲಿ ಮುಕ್ತವಾಗಿರ್ತಾರೆ, ಅವರಿಗೆ ಅವಕಾಶ ಇರೋದಿಲ್ಲ, ಇವರೇ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಅದೇ ರೀತಿ ಪ್ರಾಂತ್ಯಗಳಲ್ಲಿ ಪ್ರಾಂತೀಯವಾಗಿ ಯಾರಿರ್ತಾರೆ ಅವರು ಅವಕಾಶವನ್ನ ಪಡೆದಿದ್ರು.
ಪಡೆದಿದ್ರು. ಅವಾಗ 1935 ಕಾಯ್ದೆ ಮುಖಾಂತರ ಇಷ್ಟು 6 ಪಾಯಿಂಟ್ಸ್ 1935 ಕಾಯ್ದೆ ಕೊಡುತ್ತೆ. ಆದ್ರೆ 1935 ಕಾಯ್ದೆ ಕೂಡ ವಿಫಲ ಆಗುತ್ತೆ. 1947 ಕಾಯ್ದೆ ಬರುತ್ತೆ. 1947 ಕಾಯ್ದೆ ನಂತರ ನಾವು ಸ್ವತಂತ್ರ ಪಡಿತೀವಿ. ಸ್ವತಂತ್ರ ಪಡೆದಿದ್ದು ಆಗ್ಲೇ ಹೇಳಿದೆ, ಸ್ವತಂತ್ರ ಪಡಿತೀವಿ. ಹಾಗಾದ್ರೆ 1935 ಕಾಯ್ದೆ ಯಾಕೆ ವಿಫಲ ಆಯ್ತಂದ್ರೆ 1935 ಕಾಯ್ದೆ 1929ರಲ್ಲಿ ಡೊಮಿನಿಯನ್ ಸ್ಥಾನಮಾನ ಕೊಡ್ಬೇಕಂತ ಹೇಳಿತ್ತು ಸೈಮನ್ ಆಯೋಗ ಅಥವಾ ಶಾಸನಾತ್ಮಕ ಆಯೋಗ. ಆದ್ರೆ ಅದು ವಿಫಲವಾಯಿತು. ಇಲ್ಲಿ ಪ್ರಾಂತೀಯ ಸ್ವಾಯತ್ತತೆಯನ್ನು ಕೊಟ್ರು, ಆದ್ರೆ ಗವರ್ನರ್ ಜನರಲ್ ಪ್ರಾಂತ್ಯದ ಮೇಲೆ ಅಥವಾ ಪ್ರಾಂತ್ಯಗಳ ಮೇಲೆ ಹಿಡಿತವನ್ನ ಸಾಧಿಸಿದ್ರು. ಅದಕ್ಕೋಸ್ಕರ ಪ್ರಾಂತೀಯ ಸ್ವಾಯತ್ತತೆ ಕರೆಕ್ಟ್ ಆಗಿ ಆಗ್ಲಿಲ್ಲ. ಜೊತೆಗೆ ಸಂಯುಕ್ತ ಪದ್ಧತಿಯನ್ನು ಅವಕಾಶ ಮಾಡಿಕೊಟ್ರು, ಆದ್ರೆ ದೇಶೀಯ ಸಂಸ್ಥಾನಗಳು ವಿಲೀನಕ್ಕೆ ಆಗ್ಲಿಲ್ಲ. ದೇಶೀಯ ಸಂಸ್ಥಾನಗಳು ಮತ್ತು ಪ್ರಾಂತ್ಯಗಳ ನಡುವೆ ಹೊಂದಾಣಿಕೆ ಇರದ ಕಾರಣ ಇಲ್ಲಿ ಸಂಯುಕ್ತ ಪದ್ಧತಿ ಕೂಡ ಸರಿಯಾಗಿ ಆಗ್ಲಿಲ್ಲ. ಅದಕ್ಕೋಸ್ಕರ ಈ ಕಾಯ್ದೆ ಕೂಡ ವಿಫಲ ಆಗುತ್ತೆ. ಇದಾದ್ಮೇಲೆ 1947 ಕಾಯ್ದೆ ಬರುತ್ತೆ. 1947 ಕಾಯ್ದೆ ನಂತರ ನಮ್ಮ ದೇಶ ಸ್ವತಂತ್ರ ಆಗುತ್ತೆ. ಸ್ವತಂತ್ರದ ಬಗ್ಗೆ ನಾವು ಆಗ್ಲೇ ಹೇಳಿದ್ವಿ. ಇಷ್ಟು 1935 ಕಾಯ್ದೆ ಮುಖ್ಯಾಂಶಗಳು. 1935 ಕಾಯ್ದೆಯಲ್ಲಿ ನಿಮಗೆ 10 ಮಾರ್ಕ್ಸಿನ ಕ್ವಶನ್ ಬರುತ್ತೆ ಅಥವಾ 5 ಮಾರ್ಕ್ಸಿನ ಕ್ವಶನ್ ಕೂಡ ಬರ್ಬೋದು. ಅದಕ್ಕೋಸ್ಕರ 1935 ಕಾಯ್ದೆನ ಪೀಠಿಕೆ ಮತ್ತು ಉಪಸಂಹಾರ ಹಾಕಿ ಯಾವ ರೀತಿ ಬರಿಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಥವಾ ನನ್ನ ವಾಟ್ಸ್ಆಪ್ ಗ್ರೂಪ್ ಇದೆ ಏನಿರಲ್ಲ PUC ಬ್ಯಾಚ್ ಗ್ರೂಪ್ಗೆ ನಾನು ನೋಟ್ಸ್ ಕೂಡ ಸೆಂಡ್ ಮಾಡುವಂತ ಕೆಲಸ ಮಾಡ್ತೀನಿ. ಅಥವಾ ನಿಮಗೆ ಎಲ್ಲರಿಗೂ ಕೂಡ ಲೈವ್ ಅಲ್ಲಿ ಅಥವಾ ವಿಡಿಯೋ ಮುಖಾಂತರ ಹೇಳುವಂತ ಕೆಲಸ ಕೂಡ ಮಾಡ್ತೀನಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಏನಾದ್ರು ನೀವು ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಅಥವಾ ಪೊಲಿಟಿಕಲ್ ಸಂಬಂಧಪಟ್ಟಂತೆ ಎಲ್ಲಾ ಚಾಪ್ಟರ್ಗಳಿಗೋಸ್ಕರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಹಿಸ್ಟ್ರಿ ಆಗಿರ್ಬೋದು ಮತ್ತೆ ಜಾಗ್ರಫಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಸಬ್ಜೆಕ್ಟ್ ಗಳ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಜೊತೆಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ನನ್ನ PUC ಬ್ಯಾಚ್ ಗೆ ನೀವೇನಾದ್ರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. PUC ಬ್ಯಾಚ್ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಡೈರೆಕ್ಟ್ ಆಗಿ ನನಗೆ ಮೆಸೇಜ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.